ನೆರೆದಿರುವ ಎಲ್ಲರಿಗೂ ಶುಭ ಮಧ್ಯಾಹ್ನದ ಶುಭ ನಮನಗಳು. ಸ್ತ್ರೀ ಜಾಗೃತಿ ಸಮಿತಿ ಮತ್ತು ಸೇವಕ ಮಹಿಳಾ ಗೃಹ ಕಾರ್ಮಿಕರ ಸಬಲೀಕರಣ ಯೋಜನೆ ಮಂಗಳೂರು ಇದರ ವತಿಯಿಂದ ಸೈಬರ್ ಅಪರಾಧ ಜಾಗೃತಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಇಂದು ಸೇರಿದ್ದೇವೆ. ಅತಿಥಿ ಗಣ್ಯರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೈಬರ್ ಆಫೀಸರ್ ಸುನಿಲ್ ಸರ್, ಶ್ರೀಮತಿ ಶೈಲಜಾ ರಾಜೇಶ್ ನ್ಯಾಯಾಧೀಶರು, ಶ್ರೀಮತಿ ಸ್ವಾತಿ ಬಂಗೇರ ಕಾನೂನು ಅಭಿರಕ್ಷಕರು, ಶ್ರೀಯುತ ಲೋಕೇಶ್ ಭಂಡಾರಿ ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಕಾವೂರು, ಶ್ರೀಯುತ ಸುಮಂತ್ ರಾವ್ ಸದಸ್ಯರು ಕರ್ನಾಟಕ ರಾಜ್ಯ ಆಹಾರ ಆಯೋಗ ಬೆಂಗಳೂರು, ಶ್ರೀಮತಿ ಅನುಪಮಾ ಸಿಒಡಿಪಿ ಮಂಗಳೂರು, ಡಾಕ್ಟರ್ ಸಂಶದ್ ಸಾಂಚಲಕ್ಕಿ ಇವರೆಲ್ಲರನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಾಡಿ ಸೋಲಬಹುದು, ಆದರೆ ಪ್ರಾರ್ಥನೆ ಮಾಡಿ ಸೋಲಲು ಸಾಧ್ಯವಿಲ್ಲ. ಇದೀಗ ಪ್ರಾರ್ಥನಾ ಗೀತೆ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯದ ವಿದ್ಯಾರ್ಥಿಗಳಿಂದ. ದೇವಾ ಸ್ವೀಕರಿಸಿ ನೀಹರಸು ದೇವಾ, ತನು ಮಣವಾರ್ಪಿಸುವೆ ದೇವಾ, ಸ್ವೀಕರಿಸಿ ನೀಹರಸು ದೇವಾ. ಎಲ್ಲ ನಿನ್ನ ದಾನ, ಎಲ್ಲ ನೀನೆ ದೇವಾ, ನೀನೇ ನನ್ನ ಜೀವ, ಶರಣು ಸ್ವಾಮಿ ದೇವಾ. ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ, ಗರ್ಭದಲ್ಲಿ ಜ್ಞಾನ ಬುದ್ಧಿ ಅರಿವನ್ನು ಇಟ್ಟೆ, ತಂದೆ ತಾಯಿ ನೀನು ಕೊಟ್ಟ ವರವು ದೇವಾ, ಬಂಧು ಬಲಗುವೆಲ್ಲ ನಿನ್ನ ಕೃಪೆಯೇ ದೇವಾ. ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ, ನಿನ್ನ ಕೃಪೆಯೇ ಸಾಕು, ಹರಸು ಸ್ವಾಮಿ ದೇವಾ. ತನ್ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಮನಸ್ಸು ದೊಡ್ಡದಿರಲಿ, ಹೃದಯ ಮುಷ್ಟಿಯಷ್ಟಿದ್ದರೂ ಪ್ರೀತಿ ಸ್ನೇಹ ಬೆಟ್ಟದಷ್ಟಿರಲಿ, ಹಣದಲ್ಲಿ ಬಡತನ ಇದ್ದರೂ ಗುಣದಲ್ಲಿ ಶ್ರೀಮಂತಿಕೆ ಇರಲಿ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆಗಮಿಸಿದ ಅತಿಥಿ ಗಣ್ಯರಿಗೆ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಕವಿತಾ ಶ್ರೀರಾಮ್. ಜೀವನದಲ್ಲಿ ಅನುಭವಗಳು ಕಲಿಸಿದಷ್ಟು ಪಾಠಗಳನ್ನು ಯಾವ ವಿಶ್ವವಿದ್ಯಾನಿಲಯವು ಕಲಿಸಲಾರವು. ಮಹಿಳಾ ಗೃಹ ಕಾರ್ಮಿಕರ ಸಬಲೀಕರಣ ಯೋಜನೆ ಮಂಗಳೂರು ಇದರ ವತಿಯಿಂದ ನಡೆಯುತ್ತಿರುವ ಸೈಬರ್ ಅಪರಾಧ ಜಾಗೃತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಸ್ವಾಗತಿಸಲು ಬಹಳ ಸಂತೋಷವಾಗುತ್ತದೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸೈಬರ್ ಅಪರಾಧ ಜಾಗೃತಿ ಮಾಹಿತಿಯನ್ನು ನೀಡಲಿದ್ದಾರೆ ಸುನಿಲ್ ಸರ್. ನಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಮೀಸಲಿಟ್ಟಿದ್ದೀರಿ ಸರ್. ನಿಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶ್ರೀಮತಿ ರಂಜಿತರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಾಳೆಯೊಂದಿಗೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ, ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇಂದ ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಸ್ವಾತಿ ಬಂಗೇರ ಕಾನೂನು ಅಭಿರಕ್ಷಕ ಮಂಗಳೂರು ನಿಮಗೆ ನಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಕವಿತಾ ರಾಜೇಂದ್ರ ನಗುಮುಖದ ತಾರೆ, ಮುಕ್ತ ಮನಸ್ಸಿನ ಶ್ರೀಮತಿ ಶೈಲಜಾ ರಾಜೇಶ್ ನ್ಯಾಯವಾದಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಿಮಗೆ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಾಗಮ್ಮರವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಸರಳ ಸ್ವಭಾವದ ಮುಗ್ಧತೆಯ ಚಿಲುಮೆ ಶ್ರೀಯುತ ಲೋಕೇಶ್ ಭಂಡಾರಿ ನಿಮಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ದೇವಿ ಅವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ.
ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಬೆಂಬಲಿಸುತ್ತಾ ನಮ್ಮವರ ಕಷ್ಟಗಳಿಗೆ ಸ್ಪಂದಿಸುವ ಸಹೃದಯ ಆಗಿರುವ ಶ್ರೀಯುತ ಸುಮಂತ್ ರಾವ್ ಸದಸ್ಯರು, ಕರ್ನಾಟಕ ರಾಜ್ಯ ಆಹಾರ ಆಯೋಗ ಬೆಂಗಳೂರು, ನಿಮಗೆ ಕಾರ್ಯಕ್ರಮಕ್ಕೆ ಆದರಣೀಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಮಂಜುಳರವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಸದಾ ನಗುಮುಖದೊಂದಿರುವ ಇನ್ನೋರ್ವ ಅತಿಥಿ ಶ್ರೀಮತಿ ಅನುಪಮ, ಸಿಒಡಿಪಿ ಮಂಗಳೂರು, ನಿಮಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶ್ರೀಮತಿ ಹೊನ್ನಮ್ಮರವರು ಕೇಳಿಕೊಳ್ಳುತ್ತೇನೆ. ಸ್ವಾಗತಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ಸಂಶಾದ್, ಸಂಚಾಲಕಿ ಸೇವಕ್, ಶ್ರೀ ಜಾಗೃತಿ ಸಮಿತಿ ಮತ್ತು ಗೃಹ ಕಾರ್ಮಿಕರ ಸಬಲೀಕರಣ ಯೋಜನೆ ಮಂಗಳೂರು, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಗೃಹ ಕಾರ್ಮಿಕರ ಸಬಲೀಕರಣ ಯೋಜನೆ ಮಂಗಳೂರು, ಇದರ ಅಧ್ಯಕ್ಷೆ ಶ್ರೀಮತಿ ಸೀತಮ್ಮ, ನಿಮಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳ ತುಣುಕುಗಳನ್ನು ಸೆರೆ ಹಿಡಿದು ಸ್ಕೂಲ್ ಆಫ್ ಸೋಲಿಗಿದ್ದಾರೆ. ನಿಮ್ಮ ಸಹಕಾರ ಪ್ರೋತ್ಸಾಹ ಇನ್ನು ಮುಂದಕ್ಕೂ ಹೀಗೆ ಇರಲಿ. ನಮ್ಮ ಏಳಿಗೆಗಾಗಿ ಶ್ರಮಿಸುತ್ತಿರುವ ಇಂದಿನ ಕಾರ್ಯಕ್ರಮದ ನಿರೂಪಕಿ, ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಕವಿತಾ ಶ್ರೀರಾಮ್, ನಿಮಗೂ ಕಾರ್ಯಕ್ರಮಕ್ಕೆ. ಅಂಗನವಾಡಿ ಕ್ಷೇತ್ರದ ಶಿಕ್ಷಕರು ನಮ್ಮೊಂದಿಗಿದ್ದಾರೆ. ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಇರುತ್ತಗಳು. ಇದೀಗ ಶ್ರೀಮತಿ ಶೈಲಜಾ ರಾಜೇಶ್, ನ್ಯಾಯವಾದಿಗಳು, ಸಂಸ್ಥಾಪಕರು, ವಾತ್ಸಲ್ಯ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ರಿಜಿಸ್ಟರ್ಡ್ ಬಾಳ್ತಿಲ ಮತ್ತು ಜಿಲ್ಲಾ ಅಧ್ಯಕ್ಷರು, ಜವಾಹರ್ಲಾಲ್ ಬಾಲ್ ಮಂಚ್ ದಕ್ಷಿಣ ಕನ್ನಡ, ಇದೀಗ ಸೈಬರ್ ಅಪರಾಧ ಜಾಗೃತಿಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಎಲ್ಲರಿಗೂ ಶುಭ ಮಧ್ಯಾಹ್ನದ ನಮನಗಳು. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಗೌರವಾನ್ವಿತರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಮಹಿಳೆಯರೇ, ಮಹಾನೀಯರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಗುಮುಗದೊಂದಿಗೆ ಅಲ್ವಾ ಜೀವನ ಮಾಡೋದು ಆರೋಗ್ಯದಾಯಕ ಅಲ್ವಾ? ಯಾವಾಗ್ಲೂ ಬೇಜಾರಲ್ಲಿದ್ರೆ ಏನು ಖುಷಿ ಸಿಗೋದಿಲ್ಲ. ಖುಷಿಯಾಗಿ ನಗುತ್ತಾ ಇರುವಷ್ಟು ದಿನ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳಿ ಬದುಕುವಂಥದ್ದು, ಅದರ ಜೊತೆಗೆ ಕಾನೂನಿನ ಅರಿವನ್ನು ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವಂಥದ್ದು. ಕಾನೂನು ಅಂದ್ರೆ ಏನು ಅಂತ ಗೊತ್ತಿದ್ಯಾ? ಗೊತ್ತಿದೆ ಅನ್ನುವರು ಕೈ ಎತ್ತಿ. ಕಾನೂನು ಅಂದರೆ ಏನು ಗೊತ್ತಿಲ್ವಾ? ಹುಟ್ಟುವಾಗ ಮನುಷ್ಯ ಕಾನೂನನ್ನೇ ಹಿಡ್ಕೊಂಡು ಬರ್ತಾನೆ. ಏನದು? ಬರ್ತ್ ಸರ್ಟಿಫಿಕೇಟ್, ಜನನ ಪ್ರಮಾಣ ಪತ್ರ. ಈಗ ಶಾಲೆಗೆ ಸೇರಿಸುವಾಗ ಮೊದಲು ಕೇಳುವಂತದ್ದೇನು? ಜನನ ಪ್ರಮಾಣ ಪತ್ರ. ಹಾಗೇನೆ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಕಾನೂನನ್ನು ನಮ್ಮ ಜೊತೆಯಾಗಿ ತೆಗೆದುಕೊಂಡು ಹೋಗುವಂಥದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಬದುಕುವಂಥದ್ದು. ಸಾವಿನ ಹಂತದಲ್ಲಿ ಕೂಡ ನಮಗೆ ಕಾನೂನು ಅವಶ್ಯಕತೆ. ಏನದು? ಮರಣ ಪ್ರಮಾಣ ಪತ್ರ, ಡೆತ್ ಸರ್ಟಿಫಿಕೇಟ್ ಅಲ್ವಾ? ಇದರ ಜೊತೆಯಲ್ಲಿ ನಾವು ಬದುಕಬೇಕಾದ್ದು. ನಿಮಗೆ ಊಟ, ಬಟ್ಟೆ, ನೀರು ಎಷ್ಟು ಪ್ರಾಮುಖ್ಯತೆಯನ್ನು ಅದೇ ರೀತಿಯಲ್ಲಿ ಕಾನೂನು ಅನ್ನೋದು ಕೂಡ ಬಹಳ ಪ್ರಾಮುಖ್ಯವಾಗಿದೆ. ನಮಗೆ ಕಾನೂನು ಗೊತ್ತಿಲ್ಲ ಅಂತ ಯಾರು ಹೇಳುವ ಹಾಗಿಲ್ಲ. ನಾವು ತಪ್ಪು ಮಾಡ್ತೇವೆ, ತಪ್ಪು ಮಾಡಿದ್ಮೇಲೆ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳುವಾಗಿಲ್ಲ. ಕಾನೂನು ಅಡಿಯಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತದ? ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಕಾನೂನಿನ ಅರಿವು ಇರಬೇಕು. ಅದರ ಜೊತೆಗೆ ಇಂತಹ ಒಂದು ವಿಮೆನ್ ಎಂಪವರ್ಮೆಂಟ್ ಆಫ್ ಡೊಮೆಸ್ಟಿಕ್ ವರ್ಕರ್ಸ್ ಮ್ಯಾಂಗ್ಳೂರ್ ಇವರು ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ, ಸೈಬರ್ ಕ್ರೈಮ್ ಅಂತ ಹೇಳಿ. ಸೈಬರ್ ಕ್ರೈಮ್ ಬಗ್ಗೆ ನಮ್ಮ ಪೊಲೀಸ್ ಸುನಿಲ್ ಅವರು ಮಾತಾಡ್ತಾರೆ, ಮತ್ತೆ ಮೇಡಮ್ ಅವರಿದ್ದಾರೆ. ಹಾಗೇನೆ ನಾನು ಸ್ವಲ್ಪ ಕಾನೂನಿನ ಬಗ್ಗೆ, ಮಹಿಳೆಯರ ಕಾನೂನಿನ ಬಗ್ಗೆ, ಮತ್ತೆ ಮಹಿಳೆಯರ ದೌರ್ಜನ್ಯ, ಮಹಿಳೆಯರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಎಲ್ಲರೂ ಮಹಿಳೆಯರು ಸೇರ್ಕೊಂಡಿದ್ದೀರಿ. ಎಲ್ಲಿ ಹೋದ್ರು ನಾನು ಮಹಿಳೆಯರ ಪರವಾನೇ ಜಾಸ್ತಿ ಮಾತಾಡೋದು. ಅದರ ಜೊತೆಗೆ ಮಹಿಳೆಯರ ಪರವಾಗಿ ಮಾತನಾಡುವಾಗ ಪುರುಷರು ನನ್ನ ಹತ್ರ ಕೇಳಿದ್ದಿದೆ, ಮೇಡಮ್ ನೀವು ಯಾವಾಗ್ಲೂ ಮಹಿಳೆಯರ ಪರವಾಗಿ ಮಾತಾಡ್ತಾ ಇದ್ದೀರಾ, ಆದ್ರೆ ಹೆಣ್ಣು
ಹೆಣ್ಣುಗಳು ತಪ್ಪು ಮಾಡಿದಾಗ ನಾವೆಲ್ಲಿ ಹೋಗ್ಬೇಕು ಅಂತೇಳಿ. ಆದ್ರೆ ಒಂದು ನಾನು ಹೇಳ್ತೇನೆ, ನಿಜವಾಗ್ಲೂ ಕಾನೂನು ಇದೆ ಅಂತ ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಕಾನೂನನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಕಾನೂನು ಇರೋದು ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ಮತ್ತು ನೀವು ಯಾವ ವಿಷಯದಲ್ಲಿ ವಂಚಿತರಾಗಿದ್ದೀರಿ ಅದರಿಂದ ನ್ಯಾಯ ಪಡ್ಕೊಳ್ಳೋದಕ್ಕೆ ಮಾತ್ರವೇ ಹೊರತು ನಿಮಗೆ ದುರ್ಬಳಕೆ ಮಾಡಿಕೊಳ್ಳುವ ಹಾಗಿಲ್ಲ, ದುರುಪಯೋಗ ಮಾಡುವ ಹಾಗಿಲ್ಲ. ನೀವು ದುರುಪಯೋಗ ಮಾಡಿದರೆ ನಿಮ್ಮ ಮೇಲೆ ಕಾನೂನು ಶಿಕ್ಷೆಯಾಗುತ್ತೆ. ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹಿಂಸೆ ನೀಡುವುದು ಹೇಗೆ ಅಪರಾಧ ಎನಿಸಿಕೊಳ್ಳುತ್ತದೆಯೋ ಅದೇ ರೀತಿಯಲ್ಲಿ ಕೌಟುಂಬಿಕ ವಿಚಾರ ಅಂತ ಹೇಳಿದ್ರೆ ಮನೆಯಲ್ಲಿ ಗಂಡನು ಮೂಲಭೂತ ಸೌಕರ್ಯಗಳಾದ ಆಹಾರ, ವಸತಿ, ಬಟ್ಟೆಯನ್ನು ಒದಗಿಸದೆ ಆಕೆಯನ್ನು ವಂಚಿತಳನ್ನಾಗಿ ಮಾಡುವುದು ಕೂಡ ಒಂದು ರೀತಿಯ ಅಪರಾಧ ಎನಿಸಿಕೊಳ್ಳುತ್ತದೆ. ಒಬ್ಬ ನೊಂದ ಮಹಿಳೆ ತನಗಾದ ನೋವನ್ನು ತನ್ನವರ ಬಳಿ ಹೇಳಿಕೊಂಡಾಗ ಏನು ಹೇಳ್ತಾರೆ ಸಾಮಾನ್ಯವಾಗಿ? ನೀನು ಸುಧಾರಿಸಿಕೊಂಡು ಹೋಗು, ಸಂಸಾರದ ಗುಟ್ಟು ರಟ್ಟಾಗುವುದು ಬೇಡ ಎನ್ನುವ ಹಿತವಚನದ ಮಾತನ್ನು ಯಾರು ನೊಂದಿರ್ತಾರೆ, ಯಾರು ನೋವನ್ನು ಅನುಭವಿಸಿರ್ತಾರೆ ಅವರಿಗೆ ಹೇಳ್ತಾರೆ ವಿನಃ ಯಾರು ನೋವನ್ನು ಕೊಟ್ಟಿರ್ತಾರೆ, ಯಾರು ತೊಂದರೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಯಾರು ಬುದ್ಧಿವಾದವನ್ನು ಹೇಳುವ ಪ್ರಯತ್ನ ಮಾಡುವುದಿಲ್ಲ. ತಂದೆ ತಾಯಿ ಇರ್ಬೋದು ಅಥವಾ ನೆರೆಕರೆಯವರು ಹೇಳುವಂತದ್ದು, ನೀನು ಈ ವಿಚಾರವನ್ನು ಬೇರೆಯವರಿಗೆ ಹೇಳಲಿಕ್ಕೆ ಹೋಗ್ಬೇಡ, ಸಂಸಾರದ ಗುಟ್ಟು ರಟ್ಟಾದರೆ ವ್ಯಾಧಿ ರಟ್ಟು ಅನ್ನುವ ವಿಚಾರವನ್ನು ನೀನೇ ಅನುಭವಿಸಿಕೊಂಡು ಹೋಗ್ಬೇಕು ಅನ್ನುವ ಹಿತವಚನವನ್ನು ಹೇಳ್ತಾರೆ ವಿನಃ ತೊಂದರೆಯನ್ನುಂಟು ಮಾಡಿದ ವ್ಯಕ್ತಿಗೆ ಯಾರು ಬುದ್ಧಿವಾದವನ್ನು ಹೇಳುವುದಿಲ್ಲ. ಅದರ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಕಾನೂನಿನ ಅರಿವು ಇಲ್ಲದೆ ಮಹಿಳೆಯರು ಮೋಸಕ್ಕೆ ಹೋಗ್ತಾರೆ. ಅದರ ಜೊತೆಗೆ ಕಾನೂನಿನಿಂದ ಏನೆಲ್ಲ ಲಾಭ ಪಡ್ಕೊಳ್ಬಹುದು ಅನ್ನುವಂಥದ್ದು. ನಿಮ್ಮ ಗಂಡ ಅಥವಾ ನಿಮ್ಮ ಗಂಡನ ಮನೆಯವರು ಅಥವಾ ಯಾರಾದ್ರೂ ಪುರುಷರಿಂದ ಅಥವಾ ನಾವು ಮದುವೆಯಾಗಿ ಹೋದ ನಂತರ ಆಗುವಂತಹ ತೊಂದರೆಗಳಿರ್ಬೋದು ಅಥವಾ ಮದುವೆಗಿಂತ ಮೊದಲು ಆಗುವಂತಹ ತೊಂದರೆಗಳಿಂದ ನಮಗೇನಾದ್ರೂ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಇರ್ಬೋದು ಅಥವಾ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಆರ್ಥಿಕವಾಗಿ ಆಗುವಂತಹ ತೊಂದರೆಗಳ ವಿರುದ್ಧ ನೀವು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಒಬ್ರು ಆಫೀಸರ್ ಅಂತ ಹೇಳಿದ್ರೆ ವಕೀಲರನ್ನು ನೇಮಿಸಿರ್ತಾರೆ. ನೀವು ಅಲ್ಲಿ ಹೋಗಿ ಶಿಶು ಸಂರಕ್ಷಣಾಧಿಕಾರಿಯವರಲ್ಲಿ ದೂರನ್ನು ದಾಖಲಿಸಿದ್ರೆ ಅಲ್ಲಿ ನಿಮಗೆ ಆಪ್ತ ಸಮಾಲೋಚನೆಯ ಮೂಲಕ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ. ಪೊಲೀಸ್ ಸ್ಟೇಷನ್ಗೆ ಹೋಗುವುದಕ್ಕಿಂತ ಮೊದಲು ಯೋಚನೆ ಮಾಡಬೇಕು, ಇದು ಸಂಸಾರದ ವಿಚಾರ, ಪೆಟ್ಟು ಗಲಾಟೆಯ ವಿಚಾರ ಅಲ್ಲ, ಸಂಸಾರದ ವಿಚಾರ. ನಿಮ್ಮ ಸಂಸಾರದ ವಿಚಾರವನ್ನು ನೀವು ಪೊಲೀಸ್ ಸ್ಟೇಷನ್ ಮೆಟ್ಟಿಲಿಗೆ ಹತ್ತಿದ್ರೆ ನಿಮ್ಮ ಗಂಡ ಅಥವಾ ನಿಮ್ಮ ಗಂಡನ ಮನೆಯವರು ನಿಮ್ಮ ಮೇಲೆ ಜಾಸ್ತಿ ಹಗೆಯನ್ನು ಸಾಧಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳುವಂಥದ್ದು. ನಿಮ್ಮನ್ನು ಸರಿ ಮಾಡಿ ಕಳಿಸಿದ್ರು ಕೂಡ ಅವರು ಅದನ್ನೇ ಮನಸ್ಸಲ್ಲಿ ಹಗೆಯಾಗಿ ಇಟ್ಟುಕೊಂಡು ನಿಮಗೆ ಮತ್ತೆ ಟಾರ್ಚರ್ ಕೊಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ನೀನು ಹೇಗಿದ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಲ್ಲ, ನನ್ನನ್ನು ಮತ್ತು ನನ್ನ ಮನೆಯವರನ್ನು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿಸಿದ್ಯಲ್ಲ ಅನ್ನುವ ದ್ವೇಷ ಭಾವನೆ ಅವರಲ್ಲಿ ಮತ್ತಷ್ಟು ಜಾಸ್ತಿ ಮೊಳಕೆ ಹೊಡಿಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಆದಷ್ಟು ನಿಮ್ಮ ಒಳಗೆ ವೈವಾಹಿಕ ಜೀವನದಲ್ಲಿ ಆಗುವಂತಹ ಸಮಸ್ಯೆಗಳನ್ನು ನಿಮ್ಮೊಳಗೆ ನೀವು ಪರಿಹರಿಸಿಕೊಳ್ಳಿಕ್ಕೆ ನೋಡ್ಬೇಕು. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಕೋರ್ಟಿಗೆ ಮೆಟ್ಟಿಲು ಹತ್ತಿದ ಕೂಡಲೇ ನಾನು ಒಬ್ಬ ವಕೀಲರಾಗಿ ಹೇಳ್ಬೋದು ನಿಮಗೆ, ನೀವು ಬನ್ನಿ ನಾನಿದ್ದೇನೆ, ನಿಮ್ಮ ಕೇಸನ್ನು ನಾನು ನೇರವಾಗಿ ನ್ಯಾಯಾಲಯಕ್ಕೆ ಸಲ್ಲಿಸ್ತೇನೆ ಅಂತ ಹೇಳಿ. ಆದ್ರೆ ನ್ಯಾಯಾಲಯಕ್ಕೆ ಸಲ್ಲಿಸಿದ ಕೂಡಲೇ ಸಂಸಾರದ ವಿಚಾರಗಳು ಸರಿಯಾಗೋದಿಲ್ಲ, ಜಾಸ್ತಿ ಬಿರುಕು ಆಗ್ತದೆ, ಹೊರ ಸರಿ ಹೊಂದುವ ಪ್ರಯತ್ನ ಆಗೋದಿಲ್ಲ. ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅದಕ್ಕಂತಲೇ ಆಪ್ತ ಸಮಾಲೋಚನೆಯಾಗಿ ವಕೀಲರು ಇರ್ತಾರೆ. ಅದರ ಜೊತೆಗೆ ಶಿಶು ಸಂರಕ್ಷಣಾಧಿಕಾರಿ ಅವರು ಕೂತು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಇರ್ತಾರೆ. ಹಾಗೇನೆ ನೀವು ನೇರವಾಗಿ ನ್ಯಾಯಿಕ ದಂಡಾಧಿಕಾರಿ ಅವರಿಗೆ, ನ್ಯಾಯಾಧೀಶರಲ್ಲಿ ಕೂಡ ದೂರನ್ನು ದಾಖಲಿಸಬಹುದು ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ದೂರನ್ನು ದಾಖಲಿಸುವುದರ ಮೂಲಕ ಕಾನೂನಿನ ನೆರವನ್ನು ಪಡ್ಕೊಳ್ಳಬಹುದು. ಕಾನೂನು ಅನ್ನೋದು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಹಳ ಬಳಕೆ ಆಗುವಂಥದ್ದು. ಅದರ ಜೊತೆಗೆ ಮಹಿಳೆಯರು ಕಾನೂನಿನ ಅರಿವನ್ನು ತಿಳ್ಕೊಂಡಿರ್ಬೇಕಾದ್ದು ಬಹಳ ಮುಖ್ಯ. ಹಾಗೇನೆ ಮಹಿಳೆಯರು ಅಂತ ಹೇಳಿದಾಗ ಮಹಿ ಎಂದರೆ ಭೂಮಿ, ಇಳೆ ಎಂದರೆ ಕೂಡ ಭೂಮಿ, ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಹೊಂದಿರುವವಳೆ ಮಹಿಳೆ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಸತ್ಕರ್ಮಯುಕ್ತ, ಕುಲಧರ್ಮ ಪತ್ನಿ ಅನ್ನುವ ಹಾಗೆ ಮಹಿಳೆ ತಾಯಿಯಾಗಿ, ಪತ್ನಿಯಾಗಿ, ಗೆಳತಿಯಾಗಿ, ಮಗಳಾಗಿ, ಸ್ನೇಹಿತೆಯಾಗಿ ಎಲ್ಲರ ಜೀವನದಲ್ಲಿ ಬಂದು ಹೋಗ್ತಾಳೆ.
ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಹೇಗೆ ಇರ್ತಾಳೆಯೋ ಅದೇ ರೀತಿಯಲ್ಲಿ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷ ಖಂಡಿತವಾಗ್ಲೂ ಇದ್ದೇ ಇರ್ತಾನೆ. ಅದು ಗಂಡನಾಗಿರಬಹುದು, ತಂದೆಯಾಗಿರಬಹುದು, ಸ್ನೇಹಿತರಾಗಿರಬಹುದು ಅಥವಾ ಯಾರೇ ಆಗಿರಬಹುದು. ಹಾಗಾಗಿ ನಾವು ಒಬ್ಬ ಮಹಿಳೆ ಸಾಧನೆ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಅವರ ಹಿಂದೆ ಕೂಡ ಒಬ್ಬ ಪುರುಷ ಇದ್ದೇ ಇರ್ತಾನೆ. ಅಥವಾ ಬೇರೆ ಯಾರಾದ್ರೂ ಸಹಾಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಾವು ಎಲ್ಲವನ್ನು ಪುರುಷರ ಮೇಲೆ ಹೊರೆಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಿಮಗೆ ಕಾನೂನು ಇದೆ, ಖಂಡಿತವಾಗ್ಲೂ ಇದೆ. ಆದ್ರೆ ನೀವೀಗ ಓದಿದ್ದೀರಿ, ನಿಮಗೆ ಉದ್ಯೋಗ ಇದೆ ಅಂತ ಹೇಳಿ ನಾವು ಅದನ್ನು ಎಲ್ಲ ಬಲಪ್ರಯೋಗವನ್ನು ಗಂಡಂದಿರ ಮೇಲೆ ಮಾಡುವ ಹಾಗಿಲ್ಲ. ಎಲ್ಲರೂ ಹೊಂದಾಣಿಕೆಯಲ್ಲಿ ಜೀವನ ಮಾಡಿದ್ರೆ ಮಾತ್ರ ಜೀವನ ನಡೆಯುವಂಥದ್ದು. ನಾನು ಕೆಲಸ ಮಾಡ್ತೇನೆ, ನನಗೇನು ಕಡಿಮೆ ಇಲ್ಲ ಅಂತ ಹೇಳಿ ಅಹಂಕಾರ ತೋರಿಸುವಾಗಿಲ್ಲ. ಒಂದು ಪ್ರೀತಿ ವಿಶ್ವಾಸದಿಂದ ಬಾಳಿ ಬದುಕಿದ್ರೆ ಮಾತ್ರ ನಾವು ಜೀವನದಲ್ಲಿ ಸಫಲತೆಯನ್ನು ಕಾಣಬಹುದು ಅನ್ನುವಂಥದ್ದು. ಈಗ ತಾಯಂದಿರಿದ್ದೀರಾ, ಎಲ್ಲರೂ ತಾಯಂದಿರಿಗೆ ಗೌರವ ಕೊಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆ ಮಾತಿಗೆ ಸಾಕ್ಷಿಯಾಗಿ ಪ್ರತಿ ಕ್ಷೇತ್ರದಲ್ಲಿ ತನ್ನೆಜ್ಜೆಯಲ್ಲಿ ಮೆಟ್ಟುತಿಹಳು, ಆಕಾಶದಲ್ಲಿ ಹಾರಾಡುವಳು, ರಣರಂಗದಲ್ಲಿ ಹೋರಾಡುವಳು, ದುಷ್ಟರ ತಿದ್ದುವಳು, ಜೀವವ ಉಳಿಸುವಳು, ಅನ್ಯಾಯವ ತಡೆಯುವಳು, ನ್ಯಾಯವ ಕೊಡಿಸುವಳು, ಎಲ್ಲಕ್ಕೂ ಮಿಗಿಲಾಗಿ ಆಕೆ ನಮಗೆ ಜನ್ಮ ನೀಡ್ತಾಳಲ್ವಾ? ಯಾರು? ತಾಯಿ. ತಾಯಿಗೆ ಮೊದಲು ಗೌರವ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಮಕ್ಕಳನ್ನು ನಾವು ಬೆಳೆಸ್ತೇವೆ, ಎಲ್ಲವನ್ನು ಕೊಡಿಸ್ತೇವೆ. ನಾವು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಏನು ಕೊರತೆ ಇಲ್ಲ, ಅವರು ಹೇಳಿದ್ದನ್ನು ನಾವೆಲ್ಲ ಕೊಡಿಸ್ತೇವೆ. ಆದರೆ ಇತ್ತೀಚಿನ ಮಕ್ಕಳಲ್ಲಿ ಎಲ್ಲರ ಹತ್ರ ದುಡ್ಡಿದೆ, ತೊಂದರೆ ಇಲ್ಲ, ಊಟಕ್ಕೆ ಏನು ಕೊರತೆ ಇಲ್ಲ ಅಲ್ವಾ? ಊಟಕ್ಕೆ ಕೊರತೆ ಇಲ್ಲ, ಶಾಲೆಗೆ ಕಳಿಸ್ತೀರಿ ಮಕ್ಕಳನ್ನು, ತೊಂದರೆ ಇಲ್ಲ. ಆದ್ರೆ ನಮ್ಮಲ್ಲಿ ಏನು ಕೊರತೆ ಇದೆ? ಸಂಸ್ಕಾರದ ಕೊರತೆ ಇದೆ, ಪ್ರೀತಿ ವಿಶ್ವಾಸದ ಕೊರತೆ ಇದೆ, ಪ್ರಾಮಾಣಿಕತೆಯ ಕೊರತೆ ಇದೆ. ಎಲ್ಲವನ್ನು ನಾವು ಮರೀತಾ ಇದ್ದೀವಿ ಅಲ್ವಾ? ನಾವು ಒಂದು ಗಿಡವನ್ನು ಬೆಳೆಸ್ತೇವೆ, ಅದು ಏನಾಗುತ್ತೆ? ಆ ಗಿಡಕ್ಕೆ ಗೊಬ್ಬರ ಹಾಕ್ತೇವೆ, ನೀರು ಹಾಕ್ತೇವೆ, ಆ ಗಿಡ ಮರವಾಗಿ ಹೆಮ್ಮರವಾಗಿ ಹಲವಾರು ಜನರಿಗೆ ಆಶ್ರಯ ನೀಡುತ್ತೆ, ಹೌದಾ? ಅದರ ಜೊತೆಗೆ ಅದರಿಂದ ಹೊರಡುವಂತ ಗಾಳಿಯಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ? ಹಾಗೇನೆ ನೀವೆಲ್ಲ ಆಗ್ಬೇಕು ಅನ್ನುವಂಥದ್ದು. 3 ದಿನದ ಸಂತೆ ನೀನು ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಗಂತೆ ನೀನು ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ, ನಾನು ಎಂದು ನೀ ಮೆರೆಯ ಬ್ಯಾಡವೋ ಮೂಢ, ನಾನು ಎಂಬುದು Low battery, please charge. ಮರೆತು ಹೋಗಬ್ಯಾಡ, ದ್ವೇಷವೆಂಬ ವಿಷವ ಕುಡಿಯ ಬ್ಯಾಡವೋ ಮೂಢ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ, ಮನುಜನಾಗಿ ಬಾಳ, ಹೇ ಒಳಿತು ಮಾಡು ಮಂಜ. ನಾವು ಇರೋದು 3 ದಿವಸ, ಉಸಿರು ನಿಂತ ಮ್ಯಾಲೆ. ನಿಮ್ಮ ಹೆಸರು ಹೇಳ್ತಾರ? ಹೆಣ ಅಂತ ಹೇಳ್ತಾರೆ, ಗುಣಬತ್ತಳು ಅಂತ ಬಂದಿರದೆ. ಹಾಗಾಗಿ ಉಸಿರು ನಿಂತ ಮೇಲೆ ಹೆಣ ಅಂತ ಸುಟ್ಟಾಕ್ಬಿಡ್ತಾರೆ, ಮಣ್ಣಲ್ಲಿ ಹೂತಾಕ್ಬಿಡ್ತಾರೆ, ಚಟ್ಟ ಕಟ್ಬಿಡ್ತಾರೆ, ಅಷ್ಟೇ ಕಣ್ರಿ ಜೀವನ. ಹಾಗಾಗಿ ಇರುವಷ್ಟು ದಿನ ನಾವು ಖುಷಿಯಿಂದ ಜೀವನವನ್ನು ಕಳಿಬೇಕು. ನಿನ್ನೆ ಏನಾದ್ರೂ ನಿಮ್ಮ ಜೀವನದಲ್ಲಿ ಕಹಿ ಘಟನೆಗಳು ನಡೆದಿದ್ರೆ ಅದನ್ನು ಜಾಸ್ತಿ ನೆನಪು ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ನಿಮ್ಮ ಕಣ್ಣಿಂದ ಕಂಬನಿ ತರಿಸ್ತದೆ ಅಲ್ವಾ? ನಾಳೆ ನಡೆಯುವಂತ ವಿಚಾರಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ಅದೇನಾಗುತ್ತೆ? ಯೋಚನೆಯ ಜೊತೆಗೆ ಗಾಬರಿ ಹುಟ್ಟಿಸುತ್ತೆ. ಆದ್ರೆ ಇವತ್ತಿನ ಪ್ರತಿ ಕ್ಷಣವನ್ನು, ಈ ಕ್ಷಣವನ್ನು ಖುಷಿಯಿಂದ ಆನಂದಿಸಬೇಕು ಅನ್ನುವಂಥದ್ದು. ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಮಹಿಳೆಯರು ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎನ್ನುವ ಮಾತು. ಅದು ಒಂದು ಮಾತು, ಮಹಿಳೆಯರು ಯಾರು ಬೇಜಾರು ಮಾಡ್ಕೊಳ್ಬಾರ್ದು. ನಾವು ಕಿರುಕುಳ ಅನ್ನುವಂಥದ್ದು, ದೌರ್ಜನ್ಯ ಅನ್ನುವಂಥದ್ದು ನಾವು ಮಹಿಳೆಯರಿಗೆ ಕೊಟ್ಟುಕೊಳ್ಳುವಂಥದ್ದು ಜಾಸ್ತಿ, ಹೌದಾ? ಒಪ್ಪಿಕೊಳ್ತೀರಾ? ಮಹಿಳೆಯರನ್ನೇ ಕಂಡ್ರೆ ಆಗುದಿಲ್ಲ. ನಾನು ಹೋರಾಟ ಮಾಡುವುದು ಮಹಿಳೆಯರ ಪರವಾಗಿ, ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಮಹಿಳೆಯರು Low battery, please charge.
ಅಥವಾ ತೊಂದರೆ ಮಾಡುವಂಥದ್ದು ಜಾಸ್ತಿ ಆಗಿದೆ. ನಾವು ಪುರುಷರನ್ನು ದೌರ್ಜನ್ಯ ಅಂತ ಒಂದು ಕಡೆಯಿಂದ ಬಿಂಬಿಸಿದ್ರೆ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರಿಂದಲೇ ದೌರ್ಜನ್ಯ ಆಗುವಂಥದ್ದು ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಅದನ್ನು ನೀವು ಪ್ರೀತಿಸಲಿಕ್ಕೆ ಕಲಿಬೇಕು. ಹೆಣ್ಣು ಮಕ್ಕಳು ಪ್ರೀತಿಗೆ ಫೇಮಸ್ ಅಂತ ಹೇಳ್ತಾರೆ. ಪ್ರೀತಿ ಮಾಡೋದ್ರಲ್ಲಿ ಬಹಳ ಒಂದು ಪ್ರೀತಿಯಿಂದ ಮಾತಾಡಿಸುವಂಥದ್ದು, ಒಂದು ಸೌಜನ್ಯತೆಯಿಂದ ಮಾತಾಡಿಸೋದ್ರಲ್ಲಿ ಹೆಣ್ಣು ಮಕ್ಕಳು ಎತ್ತಿದ ಕೈ ಅಂತ ಹೇಳ್ತಾರೆ. ಆದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗದಾಗಿ ನಾವು ನೋಡ್ಕೊಳ್ಬೇಕಾದ್ದು ಕೂಡ ನಮ್ಮ ಕರ್ತವ್ಯ. ನಮ್ಮ ಒಂದು ಕೂದಲನ್ನು ಎಳೆದಾಗ ನಮ್ಗೆ ಎಷ್ಟು ನೋವಾಗುತ್ತೆ ಅಲ್ವಾ, ಹಾಗೇನೆ ಇನ್ನೊಬ್ಬರಿಗೆ ನಾವು ಮಾಡಿದಾಗ ಅವರಿಗೂ ಅಷ್ಟೇ ನೋವಾಗುತ್ತೆ. ನಾವು ಒಂದು ಬೆರಳನ್ನು ಹೀಗೆ ಒಬ್ಬರಿಗೆ ತೋರಿಸಿದ್ರೆ 4 ಬೆರಳು ನಮ್ಮನ್ನೇ ತೋರಿಸ್ತಾ ಇರ್ತದೆ ಅನ್ನೋದ ಗಮನ ನಮ್ಮ ತಲೆಯಲ್ಲಿ ಇರಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಸಂಸ್ಕಾರತೆಯಿಂದ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕಾಣುವಂಥದ್ದು ಕೂಡ ಎಲ್ಲ ಮಹಿಳೆಯರಲ್ಲಿ ಇರುವಂತದ್ದು. ಹಾಗೇನೆ ನಾನು ಹೇಳ್ತಾ ಹೋದಾಗೆ ಮಹಿಳೆಯರು ಅಂತ ಯಾಕೆ ಪ್ರಾಧಾನ್ಯತೆ ಕೊಡ್ತೇನೆ ಅಂತ ಹೇಳಿದ್ರೆ, ಮಹಿಳೆಯರು ಸಮಾಜ ಮತ್ತು ಮನೆಯ ಶಕ್ತಿ, ದೇಶವನ್ನು ಸದೃಢವಾಗಿ ನಿಭಾಯಿಸಬಲ್ಲಲು ಮಹಿಳೆ. ತೊಟ್ಟಿಲು ತೂಗುವ ಕೈಯೇ ದೇಶವನ್ನು ಆಳಬಲ್ಲದು ಅಂತ ಹೇಳುವುದಕ್ಕೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಊರಲ್ಲಿ ಒಂದು ಮಗು ಮತ್ತು ತಾಯಿ ಇರ್ತಾರೆ. ಮಗು ಬಹಳ ತುಂಟನಾಗಿರ್ತಾನೆ, ತಾಯಿ ಬಹಳ ಪ್ರೀತಿಯಿಂದ ಬೆಳೆಸ್ತಾ ಇರ್ತಾಳೆ. ಹೀಗೆ ಬೆಳೆಸ್ತಾ ಬೆಳೆಸ್ತಾ ಒಂದು ಮಗು ಶಾಲೆಗೆ ಹೋಗ್ಲಿಕ್ಕೆ ಆರಂಭ ಆಗ್ತಾನೆ. ಶಾಲೆಗೆ ಹೋದ ಮಗು ಒಂದು ದಿನ ಶಾಲೆಯಿಂದ ಬರ್ಬೇಕಿದ್ರೆ ಒಂದು ಪೆನ್ಸಿಲ್ ಅನ್ನು ಕದ್ಕೊಂಡು ಬರ್ತಾನೆ. ಸಾಧಾರಣವಾಗಿ ತಾಯಿಯಾದವಳು ಮಗು ತಪ್ಪು ಮಾಡಿದಾಗ ಏನ್ ಮಾಡ್ತಾರೆ, ಬುದ್ಧಿ ಹೇಳ್ತೇವೆ ಅಥವಾ ಒಂದು ಪೆಟ್ಟು ಕೊಟ್ಟು ನೀನು ಎಲ್ಲಿಂದ ತಂದೆಯೋ ಅಲ್ಲೇ ಇಟ್ಟು ಬಾ ಅನ್ನೋ ಒಂದು. Low battery, please charge. ಆದ್ರೆ ಈ ತಾಯಿ ಯಾವುದೇ ರೀತಿಯ ಬುದ್ಧಿವಾದವನ್ನು ಹೇಳೋದಿಲ್ಲ. ಹಾಗೆ ದಿನ ಹೋಗ್ತಾ ಇರ್ತದೆ. ಮಗು ಬೆಳೀತಾ 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 ದೊಡ್ಡ ಕಳ್ಳನಾಗ್ತಾನೆ, ದರೋಡೆಕೋರನಾಗ್ತಾನೆ, ಒಬ್ಬ ವ್ಯಕ್ತಿಯನ್ನು ಕೊಲೆ ಕೂಡ ಮಾಡ್ತಾನೆ. ಆಗ ಕಾನೂನು ಸುಮ್ಮನೆ ಬಿಡುತ್ತಾ? ಇಲ್ಲ, ಅವನಿಗೆ ಶಿಕ್ಷೆ ಆಗುತ್ತೆ, ಮರಣದಂಡನೆ ಶಿಕ್ಷೆ ಆಗುತ್ತೆ. ಮರಣದಂಡನೆ ಶಿಕ್ಷೆ ಆಗುವಂತಹ ಸಂದರ್ಭಗಳಲ್ಲಿ ಅವನತ್ರ ಜೈಲರ್ಗಳು ಒಂದು ಮಾತು ಕೇಳ್ತಾರೆ, ನಿನ್ನ ಕೊನೆಯ ಆಸೆ ಏನು ಅಂತ ಹೇಳಿ. ಆಗ ಅವನು ಹೇಳ್ತಾನೆ, ನನಗೆ ನನ್ನ ಅಮ್ಮನನ್ನು ನೋಡ್ಬೇಕು ಅಂತ ಹೇಳಿ. ಸರಿ, ಅಮ್ಮನನ್ನು ಕರೆಸ್ತಾರೆ. ಅಮ್ಮನಿಗೆ ಮಗ ತಪ್ಪು ಮಾಡಿದ್ದಾನೆ ಅನ್ನುವ ಭಾವನೆ ಇಲ್ಲ. ಅಮ್ಮನಿಗೆ ಮಗನನ್ನು ನೋಡ್ತಾ ಇದ್ದೇನೆ ಅನ್ನುವ ಖುಷಿ ಇತ್ತು, ಆದ್ರೆ ಅವನು ತಪ್ಪು ಮಾಡಿದ್ದಾನೆ, ಅವನು ಶಿಕ್ಷೆ ಅನುಭವಿಸ್ತಿದ್ದಾನೆ ಅನ್ನುವ ಒಂದು ಭಾವನೆ ಇಲ್ಲ. ಖುಷಿಯಿಂದ ಓಡೋಡ್ಕೊಂಡು ಬರ್ತಾಳೆ. ಅಮ್ಮ ಬಾಯಿಲಿ ಅಂತ ಮಗ ಕರೀತಾನೆ. ತಾಯಿಯನ್ನು ಜೋರಾಗಿ ಅಪ್ಪಿಕೊಳ್ತಾನೆ, ತಾಯಿಯ ಕಿವಿಯನ್ನು ಕಚ್ಚಿ ತೆಗಿತಾನೆ. ಆಗ ಜೈಲರ್ಗಳು ಅವನ ಹತ್ರ ಕೇಳ್ತಾರೆ, ಯಾಕೆ ನೀನು ತಾಯಿಯ ಕಿವಿಯನ್ನು ಕಚ್ಚಿ ತೆಗೆದೆ ಅಂತ. ಆಗ ಮಗ ಹೇಳ್ತಾನೆ, ನಾನು ಚಿಕ್ಕದಿರುವಾಗ, ನಾನು ತಪ್ಪುಗಳನ್ನು ಮಾಡುವಾಗ ನನ್ನ ಅಮ್ಮ ನನಗೆ ದಂಡಿಸಿದ್ದರೆ, ಶಿಕ್ಷಿಸಿದ್ದರೆ, ನೀನು ಮಾಡಿದ ತಪ್ಪು ಅಂತ ಒಂದು ಮಾತು ಹಿತವಚನವನ್ನು ಹೇಳಿದ್ದರೆ ನಾನು ಇಷ್ಟು ದೊಡ್ಡ ಕಳ್ಳನಾಗಿ, ದರೋಡೆಕೋರನಾಗಿ, ಕೊಲೆಗಾರನಾಗಿ ಮರಣದಂಡನೆ ಶಿಕ್ಷೆಯನ್ನು ಅನುಭವಿಸ್ತಾ ಇರಲಿಲ್ಲ ಅನ್ನುವಂಥದ್ದು. ನೋಡಿ ಎಷ್ಟು ಪಾತ್ರ ಇದೆ ಒಬ್ಬ ತಾಯಿದು ಅಂತ ಹೇಳಿದ್ರೆ. ಒಂದು ವ್ಯಕ್ತಿಯ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅತ್ಯಾಚಾರ. Low battery, please charge. ಒಬ್ಬ ವ್ಯಕ್ತಿಗೆ ಹಿಂಸೆ ನೀಡುತ್ತಿದ್ದಾನೆ ಅಂತ ಕಾರಣ ಯಾರಾಗಿರ್ತಾರೆ? ನಾವು ಬೆಳೆಸಿದಂತಹ ವಾತಾವರಣ. ಒಬ್ಬ ವಿಕೃತ ಕಾಮಿಯಾಗಿರ್ತಾನೆ ಅಂತ ಹೇಳಿದ್ರೆ ಅವನು ಸಣ್ಣ ವಯಸ್ಸಿಂದಲೇ ಆ ರೀತಿಯ ಚಟುವಟಿಕೆಯಲ್ಲೇ ಬೆಳೆದು ಬಂದಿರ್ತಾನೆ. ದೌರ್ಜನ್ಯ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಮನೆಯ ವಾತಾವರಣ ನೋಡ್ತಾ ಬೆಳೀತಾನೆ, ಅಥವಾ ಪರಿಸರದಲ್ಲಿ, ಸುತ್ತಮುತ್ತಲಿನ ಪರಿಸರದಲ್ಲಿ ಬೆಳೆಯುವಂತಹ ವಾತಾವರಣವನ್ನು ನೋಡಿಕೊಂಡು ಬೆಳೆದಿರ್ತಾನೆ. ಅದಕ್ಕಾಗಿ ತಾಯಿಗೆ ನಾನು ಮಹತ್ವ ಕೊಡುವಂತದ್ದು. ತಾಯಿಯಾದವರು ತನ್ನ ಮಕ್ಕಳನ್ನು ಸಂರಕ್ಷಣೆ ಮಾಡಿದ್ರೆ, ತನ್ನ ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಟ್ರೆ, ಆ ಮಕ್ಕಳು ಸರಿಯಾದ ದಾರಿಯಲ್ಲಿ ನಡೀತಾರೆ. ಅದರ ಜೊತೆಗೆ ತಪ್ಪು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ನಾವೀಗ ಟೀಚರ್ಸ್ ಶಿಕ್ಷೆ, ಈಗ ನಾವು ಹೇಳ್ತೇವೆ ಮಾಂಸದ ಮುದ್ದೆಯಂತಿರುವ ಒಂದು ಮಗುವನ್ನು ಅದಕ್ಕೆ ತಿದ್ದಿ ತೀಡಿ ಅದಕ್ಕೆ ರೂಪುರೇಷೆ ಕೊಡುವವರು ಯಾರು? ತಾಯಿ. ಗುರುಗಳಾಗಿ ಶಿಕ್ಷಿಸುವವರು ಯಾರು? ಗುರುಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಶಾಲೆಯಿಂದ ಶಿಕ್ಷಕರು ಏನಾದ್ರೂ ಒಂದು ಪೆಟ್ಟು ಕೊಟ್ರೆ ಅದನ್ನೇ ಕೇಳುವಂತಹ ಕಾಲ. ಆದ್ರೆ ನಾನು ಹೇಳುವಂತ, Low battery, please charge. ನಿಮ್ಮ ಮಕ್ಕಳಿಗೆ ಪೆಟ್ಟು ಕೊಟ್ಟಾಗ ನೀವು ದಯವಿಟ್ಟು ಕೇಳಲಿಕ್ಕೆ ಹೋಗಬೇಡಿ. ನಾವು ಕೂಡ ಪೆಟ್ಟು ತಿಂದು ಬಂದವರೇ, ನಾವಿಷ್ಟು ಸಾಧನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಆಗಿರುವಂತಹ ಪೆಟ್ಟುಗಳಿರ್ಬೋದು, ಶಾಲೆಯಲ್ಲಿ ತಿಂದಂತಹ ಪೆಟ್ಟುಗಳಿರ್ಬೋದು, ನಾವು ಕಷ್ಟ ಸುಖಗಳ ನೋವುಗಳನ್ನು ದಾಟಿ ಈ ಹಂತಕ್ಕೆ ಬಂದಿದ್ದೇವೆ. ಹಾಗಾಗಿ ನೋವು ಅನ್ನೋದು ಅಥವಾ ಕಷ್ಟ ಅನ್ನೋದು ಪ್ರತಿ ಮನುಷ್ಯನಿಗೂ ಆದಾಗ ಮಾತ್ರ ಮನುಷ್ಯ ನೇರವಾಗಿ ಬೆಳೀಲಿಕ್ಕೆ ಸಾಧ್ಯ. ಎಲ್ಲರೂ
ಸಣ್ಣದಿಂದಲೇ ಸುಖದ ಹಾದಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕಷ್ಟ ಬಂದಿದ್ದೇವೆ, ನಮ್ಮ ಮಕ್ಕಳು ಕಷ್ಟ ಪಡಬಾರದು ಅಂತ ಹೇಳಿ ನಾವು ಮಕ್ಕಳನ್ನು ಬೆಳೆಸಿದ್ರೆ ಮಕ್ಕಳು ನಾಳೆ ದಾರಿ ತಪ್ಪುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ತಾಯಂದಿರ ಪಾತ್ರ ಇದರಲ್ಲಿ ಬಹಳ ಮುಖ್ಯ ಇದೆ. ಅದರ ಜೊತೆಗೆ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2012 ಈ ಕಾಯ್ದೆ ಬಂದಿರೋ ಉದ್ದೇಶ ಅಂತ ಹೇಳಿದ್ರೆ 18 ವರ್ಷದ ಕೆಳಗಿನ ಮಕ್ಕಳ ಮೇಲೆ ಆಗುವಂತಹ ಲೈಂಗಿಕ ಅಪರಾಧಗಳು, ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳ ಮೇಲೆ ಆಗುವಂತಹ ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ರೆ ಕೆಟ್ಟ ಸ್ಪರ್ಶ ಮಾಡುವಂಥದ್ದು ಅಥವಾ ನೀಲಿ ಚಿತ್ರಗಳನ್ನು ತೋರಿಸುವಂಥದ್ದು, ಕಣ್ಣಿನ ಮೂಲಕ ಸನ್ನೆ ಮಾಡಿ ಅವರನ್ನು ಲೈಂಗಿಕತೆಗೆ ಆಹ್ವಾನಿಸುವಂಥದ್ದು ಅಥವಾ ಬೇರೆ ಬೇರೆ ವಿಚಾರದ ಅಶ್ಲೀಲವಾಗಿ ಮಾತನಾಡುವುದರಿಂದ ಲೈಂಗಿಕತೆಗೆ ಆಹ್ವಾನಿಸುವಂಥದ್ದು ಅಥವಾ ಅವರಿಗೆ ಪ್ರಚೋದನೆ ಕೊಡುವಂಥದ್ದು Low battery, please charge. ಹಾಗಾಗಿ ಈ ಕಾಯ್ದೆಯಲ್ಲಿ ಯಾರಾದ್ರೂ ಈ ರೀತಿಯ ಒಂದು ದೌರ್ಜನ್ಯ ಮಾಡಿದ್ರೆ ಅವರಿಗೆ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2012 ಅಡಿಯಲ್ಲಿ ಖಂಡಿತವಾಗ್ಲೂ ಶಿಕ್ಷೆಯಾಗುತ್ತೆ. 16 ವರ್ಷದಿಂದ ಕೆಳಗಿನ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಅವರಿಗೆ 20 ವರ್ಷಗಳ ಕಾಲ ಸೆರೆಮನವಾಸ ಅಥವಾ ಅವರಿಗೆ ಖಂಡಿತವಾಗ್ಲೂ ದಂಡ ವಿಧಿಸಲಾಗುತ್ತೆ. ಹಾಗೇನೆ 16ರಿಂದ 18 ವರ್ಷ ಹೀಗೆ ಒಂದೊಂದು ಹಂತದವರೆಗೆ ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಹಾಗಾಗಿ ತಪ್ಪು ಮಾಡುವುದಕ್ಕಿಂತ ಮೊದಲು ತಾಯಂದಿರು ಈ ಮಕ್ಕಳ ಮೇಲೆ ಆದಷ್ಟು ಗಮನ ಹರಿಸಿ ಅದರ ಜೊತೆಗೆ ಮಕ್ಕಳು ಕೆಟ್ಟ ದಾರಿಯನ್ನು ತುಳಿಯದ ಹಾಗೆ ನೀವು ನೋಡಿಕೊಳ್ಳುವಂಥದ್ದು, ನಿಮ್ಮ ಗಂಡು ಮಕ್ಕಳಿರಲಿ ಹೆಣ್ಣು ಮಕ್ಕಳಿರಲಿ ಅವರಿಗೆ ಸರಿಯಾದ ದಾರಿಯಲ್ಲಿ ನಡೆಸುವಂತಹ ಪ್ರಯತ್ನವನ್ನು ನೀವು ಮಾಡಬೇಕು. ಹಾಗೇನೆ ಬಾಳಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಹಿಂದಿನಿಂದ ತಿರುಗಿ ನೋಡುವಾಗ ಎಷ್ಟೋ ಜನ ಉಪಕಾರ ಮಾಡಿದವರು ಇರ್ತಾರೆ. ಅದರ ಜೊತೆಗೆ ಬಾಳು ದಿನ Low battery, please charge. ಬಾಳ ಮೇರಿ ಬ್ಯಾಡ ಬೇಟಿಗಳನ್ನ ನಮ್ಮದೋರಿಗೆ ಅನ್ನ ಹಾಕೋರಿಗೆ ಎಂದೆಂದು ಬೆನ್ನ ಹಿಂದೆ ಚೂರಿ ಹಾಕಬ್ಯಾಡಣ್ಣ ಅಲ್ವಾ. ನಮ್ಗೆ ನಂಬಿದವರಿಗಿರ್ಬೋದು ಅಥವಾ ನಮ್ಮ ಜೊತೆ ಯಾರೇ ಒಂದು ಒಳ್ಳೆ ಸ್ನೇಹ ಬಾಂಧವ್ಯದಿಂದ ಇದ್ದವರಿಗೆ ನಾವು ಯಾವತ್ತೂ ಬೆನ್ನ ಹಿಂದೆ ಚೂರಿ ಹಾಕುವ ಪ್ರಯತ್ನ ಮಾಡಬಾರದು. ಅದರ ಜೊತೆಗೆ ನಾವು ಮಾಡುವಂತಹ ಒಳ್ಳೆ ಕೆಲಸಗಳು ದೇವರಿಗೆ ಖಂಡಿತವಾಗಲೂ ಸಮರ್ಪಣೆಯಾಗುತ್ತೆ. ಹಾಗೇನೆ ನಿಮಗೆ ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆ ಅಥವಾ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಇದರ ಬಗ್ಗೆ ಏನಾದ್ರು ಕ್ವಶನ್ಸ್ ಕೇಳಲಿಕ್ಕೆ ಇದ್ರೆ ಖಂಡಿತವಾಗ್ಲೂ ಕೇಳ್ಬೋದು. ಹಾಗೇನೆ ಇನ್ನೊಂದು ವಿಚಾರ ಹೇಳ್ಬೇಕು, ಮೊಬೈಲ್ ಬಳಕೆ ಅನ್ನುವಂಥದ್ದು. ಈ ಮೊಬೈಲ್ ಅಲ್ಲಿ ಆಗುವಂತಹ ತೊಂದರೆಗಳು ಅಂತ ಹೇಳಿದ್ರೆ ಒಂದನೇದಾಗಿ ಮಾನಸಿಕವಾಗಿ ನಾವು ಸ್ಥಿರತೆಯನ್ನು ಕಳ್ಕೊಳ್ಳುವಂಥದ್ದು, ಕ್ಯಾನ್ಸರ್ ರೋಗಕ್ಕೆ ಒಳಗಾಗುವಂಥದ್ದು, ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಒಳಗಾಗುವಂತ ಹೇಳಿದ್ರೆ ಮಕ್ಕಳಿಗೆ ಹೆತ್ತವರ ಬಗ್ಗೆ ಕಾಳಜಿ ಕಡಿಮೆಯಾಗುವಂಥದ್ದು, ಹೆತ್ತವರಿಗೆ ಮಕ್ಕಳ ಬಗ್ಗೆ ಕಾಳಜಿ ಕಡಿಮೆಯಾಗುವಂಥದ್ದು, ಪ್ರೀತಿ ಕಡಿಮೆಯಾದಾಗ ಮಕ್ಕಳು ಡ್ರಗ್ಸ್ ನತ್ತ ವಾಲುವಂಥದ್ದಾಗಿರ್ಬೋದು ಅಥವಾ ಬೇರೆ Low battery, please charge. ಬೆಳೆಸಲಿಕ್ಕೆ ಹೋಗುವಂತದ್ದಾಗಿರಬಹುದು. ಈ ರೀತಿಯ ಒಂದು ಚಟುವಟಿಕೆಯಲ್ಲಿ ಮಕ್ಕಳು ತೊಡಗಿಕೊಳ್ಳುವಂಥದ್ದು ಕೂಡ ಈ ಒಂದು ಮೊಬೈಲ್ ಯುಗದಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಮೊಬೈಲ್ ಅಂತ ಹೇಳುವಾಗ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಫೇಸ್ಬುಕ್ ಇರ್ಬೋದು, ಟ್ವಿಟ್ಟರ್ ಇರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದು ಜಾಸ್ತಿ. ಆದ್ರೆ ಅದರಿಂದ ಅಪಾಯ ಆಗುವಂಥದ್ದು ಕೂಡ ಬಹಳ ಇದೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಬಂಟ್ವಾಳ ತಾಲೂಕಿನ ವಿಟ್ಲದಲ್ಲಿ ಒಬ್ಬಳು ಹುಡುಗಿ ಸುಂದರವಾದ ಭಾವಚಿತ್ರ ಇರುವ ಒಬ್ಬ ಯುವಕನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾಳೆ. ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದಾಗ ಅವನು ಅದನ್ನ ಅಕ್ಸೆಪ್ಟ್ ಮಾಡ್ತಾನೆ. ಅವನ ಇಂಟ್ರೊಡ್ಯೂಸ್ ಹೇಗೆ ಮಾಡಿರ್ತಾನೆ ಅಂತ ಹೇಳಿದ್ರೆ, ನನ್ನ ಹೆಸರು ಪ್ರದೀಪ್, ನಾನು ಇಂಜಿನಿಯರಿಂಗ್ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೀಗೆ ಅವರ ಜೊತೆ ಮಾತುಕತೆ ಆಗುತ್ತೆ. ಕೊನೆಗೆ ಮಾತುಕತೆಯ ನಂತರ ವಾಟ್ಸಪ್ ನಂಬರ್ ರವಾನೆ ಆಗುತ್ತೆ. ವಾಟ್ಸಪ್ ಅವರಿಗೆ ಹಾಯ್ ಬಾಯ್ ಹೋಗಿ ಅವರ Low battery, please charge. ಪ್ರೇಮ ಸಲ್ಲಾಪ ಸ್ಟಾರ್ಟ್ ಆಗುತ್ತೆ. ಆ ನಂತರ ಅವರೊಳಗೆ ಬಹಳ ಒಂದು 4 ವರ್ಷಗಳ ಕಾಲ ಮಾತುಕತೆ ಹೊರತು ಅವನ ಮುಖವನ್ನು ಅವಳು ನೋಡಿರೋದಿಲ್ಲ, ಇವಳ ಮುಖವನ್ನು ಅವನು ನೋಡಿರ್ತಾನೆ.
ಯಾವಾಗ ನೋಡಿದ್ರು ಅವನ ಮುಖವನ್ನು ತೋರಿಸಬೇಕು ಅಂತ ಹೇಳುವಾಗ ಅವನು ತಪ್ಪಿಸಿಕೊಳ್ತಾ ಇದ್ದ. ಇವಳು ಆ ಬಲೆಗೆ ಬಿದ್ದಾಗಿದೆ, ಪ್ರೀತಿ ಎನ್ನುವ ಒಂದು ಬಲೆಗೆ ಬಿದ್ದಾಗಿದೆ. ಹೀಗೆ ಅವರೊಳಗೆ ಮಾತುಕತೆ ಆಗ್ತಾ ಇದ್ದು 12 ಗಂಟೆ ರಾತ್ರಿ ಕೂಡ ಯಾರನ್ನು ಕೇರ್ ಮಾಡದೆ ಆ ಹುಡುಗಿ ಫೋನಲ್ಲಿ ಮಾತಾಡ್ತಾ ಇದ್ಲು. ಅಮ್ಮ ಕೇಳಿದ್ರು ಕೂಡ ಅಮ್ಮನ ಜೊತೆ ಜಗಳ ಮಾಡ್ತಾ ಇದ್ಲು. ಹೀಗೆ ಒಂದು ದಿನ ಅವಳು ಮಾನಸಿಕ ಅಸ್ವಸ್ಥ ಆಗ್ತಾಳೆ. ಅವಳನ್ನು ಕಂಕನಾಡಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅಲ್ಲಿ ಸುಮಾರು ದಿನಗಳ ಕಾಲ ಅವಳಿಗೆ ಚಿಕಿತ್ಸೆ ಕೊಡಿಸಲಾಗುತ್ತೆ. ಆಗ್ಲೂ ಕೂಡ ಅವಳು ಹೇಳುತ್ತಿರುವಂತದ್ದು ನನಗೆ ಅವನೇ ಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾಳೆ. ಹೀಗೆ ಒಂದು ದಿನ ಅವರ ತಾಯಿ ನನ್ನ ಹತ್ರ ಓಡೋಡ್ಕೊಂಡು ಬರ್ತಾರೆ, ಮೇಡಮ್ ಈ ರೀತಿಯಾಗಿ ಸಮಸ್ಯೆ ಆಗಿದೆ, ನನ್ನ ಮಗಳು ಯಾರದೋ ಜೊತೆ ಮಾತಾಡ್ತಾ ಇದ್ದಾಳೆ, ಯಾರು ಅಂತ ಕೇಳಿದ್ರೆ ಅವಳು ಬಾಯಿ ಬಿಡ್ತಾ ಇಲ್ಲ, ಏನು ವಿಷಯ ಅಂತ ಗೊತ್ತಾಗ್ತಾ ಇಲ್ಲ, ಅವಳು ಆಸ್ಪತ್ರೆಯಿಂದ ಈಗ ಬಂದಿದ್ದಷ್ಟೇ ಅಂತ ಹೇಳಿ. ಹಾಗೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಸರಿ ಅವಳ ಹತ್ರ ಮಾತಾಡ್ತೇನೆ, ನಾನು ಅವಳನ್ನು ಕರೆಸಿ ಅಂತ. ನ್ಯಾಯವಾದಿಗಳ ಹತ್ರ ಹೋಗುದು ಅಂತ ಹೇಳಿದ್ರೆ ಒಂದು ರೀತಿಯ ಭಯ ಎಲ್ಲರಿಗೂ ಸಹ, ಏನ್ ಮಾಡ್ತಾರೆ ಏನೋ ಅಂತ ಹೇಳಿ. ಅವಳು ನೇರವಾಗಿ ಬರ್ಲಿಕ್ಕೆ ಒಪ್ಪಲಿಲ್ಲ. ಹಾಗಾಗಿ ನನ್ನ ಯಜಮಾನರು ಡಾಕ್ಟರ್ ಆಗಿದ್ರು, ಅವರ ಹತ್ರ ಅವಳಿಗೆ ಹುಷಾರಿಲ್ಲದ ರೀತಿಯಲ್ಲಿ ತಲೆನೋವು ಅಂತ ಹೇಳಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದ್ರು. ನಂತರ ನಾನು ಅವಳ ಹತ್ರ ಚೆನ್ನಾಗಿ ಮಾತಾಡಿಸಿದೆ, ವಿಷಯಗಳನ್ನು ತಿಳಿಲಿಕ್ಕೆ ಪ್ರಯತ್ನ ಪಟ್ಟೆ. ಆಗ ಅವಳು Low battery. Please charge. ನನಗೆ ಸಂಬಂಧಿಕರ ಮನೆಯಲ್ಲಿ ಪರಿಚಯ ಆಗಿದ್ದಾನೆ ಹುಡುಗ, ನನ್ನ ಹತ್ರ ಒಂದು ಮಾತನ್ನ ಅವಳು ಸುಳ್ಳು ಹೇಳಿದ್ಲು, ನಾನು ಫೇಸ್ಬುಕ್ ಅಲ್ಲಿ ಪರಿಚಯ ಆದಂತ ಹುಡುಗ ಅಲ್ಲ. ನಾನು ಅದಕ್ಕೆ ಅವಳಿಗೆ ಅವಳ ಸಮಸ್ಯೆಗೆ ಪರಿಹಾರವಾಗಿ ಅವಳ ಜೊತೆ ಪ್ರೀತಿಯಾಗಿ ಮಾತಾಡಿದೆ. ನಿನ್ನ ಸಮಸ್ಯೆ ಏನು ಅಂತ ಹೇಳಿದೆ. ಅವಳೆಲ್ಲ ನನ್ನ ಹತ್ರ ಬಾಯಿ ಬಿಟ್ಲು. ನಾನು ಹೇಳಿದೆ, ಒಂದು ಮಾತು ಹೇಳಿದೆ, ನಿನಗೆ ನಾನು ಅವನ ಜೊತೆ ಮದುವೆ ಮಾಡಿಸ್ತೇನೆ, ನೀನು ಅವನನ್ನು ನನಗೆ ತೋರಿಸ್ಬೇಕು ಅಂತ ಹೇಳಿ. ಅವಳು ಒಂದು ಸುಳ್ಳು ಹೇಳಿದ್ದು ಅಂತ ಹೇಳಿದ್ರೆ, ನನಗೆ ಫೇಸ್ಬುಕ್ ಅಲ್ಲಿ ಪರಿಚಯ ಆದ ಹುಡುಗ, ನಾನು ಇದುವರೆಗೂ ಮುಖವನ್ನು ನೋಡಿಲ್ಲ ಅಂತ ಅವಳು ನನ್ನ ಹತ್ರ ಮುಚ್ಚುಮರೆ ಮಾಡಿದ್ದು. ಆದ್ರೆ ಹೀಗೆ ದಿನ ಹೋಯ್ತು, ನಾನು ಅವಳ ಜೊತೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ. ನಾನು ಸ್ವಲ್ಪ 1 ತಿಂಗಳ ಕಾಲ ಬ್ಯುಸಿ ಆಗಿದ್ದೆ. ಆ ಸಂದರ್ಭದಲ್ಲಿ ಅವರ ನಡುವೆ ಏನೋ ಸಲ್ಲಾಪ ಆಗಿ ಪುನಃ ಅವರ ಜೊತೆ ಮಾತುಕತೆ ಏನೋ ಜಗಳ ಆಗಿ ಮನೆ ಬಿಟ್ಟು ಬರ್ತಾಳೆ ಅವಳು. ಮನೆ ಬಿಟ್ಟು ಬಂದ ಉದ್ದೇಶ ಅವನ ಜೊತೆ ಓಡಿ ಹೋಗುವ ಉದ್ದೇಶ ಆಗಿತ್ತು. ಆದ್ರೆ ಆ ಹುಡುಗ ಅವಳನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವಳು ಯಾರ್ದೋ ಒಂದು ಸಂಬಂಧಿಕರ ಮನೆಯಲ್ಲಿ ಕೂತ್ಕೊಳ್ತಾಳೆ. ಈ ರೀತಿಯಾಗಿ ತಾಯಿ ಬಂದು ನನ್ನ ಹತ್ರ ದೂರನ್ನು ಕೊಡ್ತಾರೆ. ಪುನಃ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಟ್ಲದಲ್ಲಿ ಕೂಡ ನಾವು ಅಲ್ಲಿ ಪ್ರಯತ್ನ ಪಟ್ಟೆವು, ಅಲ್ಲಿ ಕರೆಸಬೇಕು ಅಂತ ಹೇಳಿ. ಅಲ್ಲಿ ಕೂಡ ಅವನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟ. ಕೊನೆಗೆ ನಾವು Low battery. Please charge. ಆ ಮೊಬೈಲ್ ನಂಬರನ್ನು ಟ್ರ್ಯಾಕ್ ಮಾಡಿ ಎಲ್ಲಿ ಇದ್ದಾರೋ ಅಲ್ಲೇ ಅಟ್ಯಾಕ್ ಮಾಡುವ ಅಂತ ಹೇಳಿ ಪ್ಲಾನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು, ಅಲ್ಲಿಂದ ಪೊಲೀಸ್ ಸ್ಟೇಷನ್ ಇಂದ ನಾವು ನೇರವಾಗಿ ಅವರ ಫೋನ್ ನಂಬರ್ ಅನ್ನು ಟ್ರ್ಯಾಕ್ ಮಾಡಿ ಅವರ ವಿಳಾಸವನ್ನು ಕಂಡು ಹಿಡಿದು ಶಂಕರನಾರಾಯಣ ಸಿದ್ದಾಪುರ ಎನ್ನುವ ಊರಿನವನು ಅವನು. ಹಾಗೆ ಹುಡುಕಿಕೊಂಡು ಹೋಗಿ ಅಲ್ಲಿನ ಪೊಲೀಸ್ ಸ್ಟೇಷನ್ ಅವರ ಸಹಾಯದಿಂದ ಅಲ್ಲಿ ಹೋಗಿ ನಾವು ಮನೆಗೆ ಅಟ್ಯಾಕ್ ಮಾಡಿದೆವು. ಆದ್ರೆ ಮನೆಯನ್ನು ನೋಡುವಾಗ ಕೊಳಚೆ ಪ್ರದೇಶ, ಸ್ಲಮ್ ಏರಿಯಾ ಆಗಿತ್ತು. ಅಲ್ಲಿ ಎಲ್ಲ ಒಂಥರ ವಿಚಿತ್ರ ಜನಗಳ ರೀತಿಯಲ್ಲಿ ಬಾಯಿಗೆಲ್ಲ ಪಾನ್ ಪಾರ್ಕ್ ಎಲ್ಲ ತಿಂದುಕೊಂಡು ಕುಳಿತುಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದ್ರು. ನಾವು ಹೋಗಿ ನೇರವಾಗಿ ಪ್ರದೀಪ್ ಅಂದ್ರೆ ಯಾರು ಅಂತ ಕೇಳಿದ್ವಿ. ಪ್ರದೀಪ್ ಅನ್ನೋರು ಯಾರಿಲ್ಲ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆ ಹುಡುಗಿ ಜೊತೆ ಜ್ಯೋತಿ ಎನ್ನುವ ಹುಡುಗಿ ಒಬ್ರು ಮಾತಾಡ್ತಾ ಇದ್ರು. ಆ ಜ್ಯೋತಿ ಅಂದ್ರೆ ಯಾರು ಅಂತ ಹೇಳಿ ಕೊನೆಗೆ ಜ್ಯೋತಿ ಅಂತ ಹೇಳುವಾಗ ನಾವು ಆ ನಂಬರ್ಗೆ ಕಾಲ್ ಮಾಡಿ ನೋಡಿದ್ವಿ. ಆ ನಂಬರ್ ಸ್ವಿಚ್ ಆಫ್ ಮಾಡಿದ್ರು. ಅವರು ಆ ಜ್ಯೋತಿ ಎನ್ನುವ ಹುಡುಗಿ ಮನೆಯ ಬಾಗಿಲು ಹಾಕೊಂಡು ಒಳಗೆ ಕೂತ್ಕೊಂಡಿದ್ಲು. ಕೊನೆಗೆ ನಾವು ಬಾಗಿಲನ್ನು ಬಡಿದ್ರು. ಅವಳು ಬಾಗಿಲು ತೆಗಿಲಿಕ್ಕೆ ತಯಾರಿರಲಿಲ್ಲ. ಹೇಗೋ ಸಮಾಧಾನ ಮಾಡಿ ಪೊಲೀಸ್ನವರ ಮುಖಾಂತರ ನಾವು ಬಾಗಿಲು ತೆಗೆಸಿ ಅವಳನ್ನು ವಿಚಾರಣೆ ಮಾಡಿದಾಗ ಈ ಹುಡುಗಿಯ ಜೊತೆಗೆ 4 ವರ್ಷಗಳ ಕಾಲ ಮಾತಾಡ್ತಿದ್ದಂತ ಹುಡುಗಿ ಗಂಡು ಅಲ್ಲ ಎನ್ನುವಳ್ಳದ ಮಂಗಳಮುಖಿ ಜ್ಯೋತಿ. Low battery. Please charge. ಗೊತ್ತಾಯ್ತಾ ಎಷ್ಟು ಮೋಸ ಹೋಗ್ತೀವಿ ಅಂತ ಹೇಳಿದ್ರೆ? ಹುಡುಗರಿರ್ಬೋದು, ಗಂಡು ಮಕ್ಕಳು ಇರ್ಬೋದು, ಹೆಣ್ಣು ಮಕ್ಕಳು ಇರ್ಬೋದು, ಈ ಸೋಷಿಯಲ್ ಮೀಡಿಯಾ ಸೈಬರ್ ಅನ್ನುವಂಥದ್ದು ಎಷ್ಟು ನಮಗೆ ಉಪಯೋಗ ಇದೆಯೋ ಅಷ್ಟೇ ಅನ್ಯಾಯ ಆಗುವಂಥದ್ದು, ಮೋಸಕ್ಕೆ ಒಳಗಾಗುವಂತಹ ಪ್ರಕರಣಗಳು ಇದು ನನ್ನ ಕಣ್ಣೆದುರಲ್ಲಿ ನಡೆದಿರುವಂತದ್ದು ನೈಜ ಕಥೆ. ಇದನ್ನು ನಾನು ನಿಮಗೆ ಇದರ ಅನುಭವ ತುಂಬಾ ಆಗಿರ್ಬೋದು. ದುಡ್ಡನ್ನು ಕಳ್ಕೊಂಡಿರ್ಬೋದು ನೀವು ಇದರಿಂದಾಗಿ. ಎಷ್ಟೋ ಜನ ಬ್ಲಾಕ್ ಮೇಲ್ ಮಾಡುವಂತದ್ದು. ಈಗ ನಿಮಗೆ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ ಬರುತ್ತೆ, ನೀವು ಖುಷಿಯಿಂದ ತೆಗಿತೀರ ಅದನ್ನು. ಆದ್ರೆ ನಿಮ್ಮನ್ನು ಬೆತ್ತಲೆಯಾಗಿ ಅವರು ರೆಕಾರ್ಡ್ ಮಾಡ್ಕೊಳ್ತಾರೆ. ನಂತರ ನಿಮ್ಮ ಇದನ್ನ ಇಟ್ಕೊಂಡು ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ? ಹಣ ಕೊಡು, ಇಲ್ಲದ್ರೆ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೇನೆ. ಹಾಗೆ ಹೆಣ್ಣು ಮಕ್ಕಳು ಎಷ್ಟೋ ಜನರು ಸುಸೈಡ್ ಮಾಡಿಕೊಂಡಿರುವಂತದ್ದು, ಗಂಡು ಮಕ್ಕಳು ಎಷ್ಟೋ ಜನ ಸುಸೈಡ್ ಮಾಡಿಕೊಂಡಿರುವಂತದ್ದು ಕಾಣ್ತಾ ಇದೆ. ಹಾಗಾಗಿ ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟೋ ಪ್ರಕರಣಗಳು ದಾಖಲಾಗಿರ್ಬೋದು. ಹಾಗೇನೆ ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಅದರ ಬಗ್ಗೆ ಸುನಿಲ್ ಅವರು ಮಾತಾಡ್ತಾರೆ. ಹಾಗೇನೆ ನಾನು ಯಾಕೆ ಈ ಒಂದು ಕಥೆಯನ್ನು ಹೇಳಿದೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಜಾಸ್ತಿ Low battery. Please charge.
ಹೆಣ್ಣು ಮಕ್ಕಳು ಪ್ರೀತಿ ಎನ್ನುವ ಒಂದು ಬಲೆಯಲ್ಲಿ ಸಿಲುಕುವಂಥದ್ದು ಬೇಗ. ಅದು ಸಣ್ಣ ವಯಸ್ಸು ಅಂತಿಲ್ಲ, ದೊಡ್ಡ ವಯಸ್ಸಾದವರು ಕೂಡ ಮದುವೆ ಆದ ನಂತರವೂ ಕೂಡ ಹೆಣ್ಣು ಮಕ್ಕಳು ಎಷ್ಟೋ ಜನ ಮೋಸ ಆಗಿರುವಂತದ್ದು ನಮ್ಮ ಇದರಲ್ಲಿ ಇದೆ, ಕೇಸ್ ಎಷ್ಟೋ ಬಂದಿರುವಂತದ್ದು. ಹಾಗಾಗಿ ಅದನ್ನು ನಾವು ತಿಳ್ಕೊಳ್ಬೇಕಾದ್ದು ಮತ್ತು ಸೋಷಿಯಲ್ ಮೀಡಿಯಾದ ಬಗ್ಗೆ ಅರಿವನ್ನು ಮೂಡಿಸುವಂತದ್ದು ಮತ್ತು ಕಾನೂನಿನ ಬಗ್ಗೆ ನಮ್ಮ ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅನ್ನುವಂಥದ್ದು. ನಾವ್ ಎಲ್ಲಿವರೆಗೆ ಮೋಸ ಹೋಗ್ತೇವೆ ಅಂತ ಒಬ್ಬರಿಗೆ ವೀಕ್ನೆಸ್ ಸಿಗುತ್ತಾ ಅಲ್ಲಿ ನಮ್ಮನ್ನು ಮೋಸ ಮಾಡ್ತಾ ಹೋಗ್ತಾರೆ. ನಾವು ಯಾರನ್ನು ದೂರಿ ಪ್ರಯೋಜನ ಇಲ್ಲ, ನಾವೇ ಜಾಗೃತರಾಗಿರ್ಬೇಕು ಅಲ್ವಾ? ನಮಗೆ ಮೋಸ ಮಾಡಿದ್ರು ಅಂತ ಹೇಳಿ ಮತ್ತೆ ಆ ಕಡೆ ಏನು ಪ್ರಯೋಜನ? ಏನಿಲ್ಲ. ನಾವು ಅದಕ್ಕಿಂತ ಮೊದಲು ಜಾಗೃತರಾಗಿ ನಮ್ಮತನವನ್ನು ನಾವು ಉಳಿಸ್ಕೊಂಡ್ರೆ ನಮಗೆ ಯಾರು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ವಿಚಾರವನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಾದ್ದು ಎಲ್ಲರ. ಮತ್ತೆ ಕಾನೂನು ಅನ್ನುವಂಥದ್ದು, ಕಾನೂನು ಮತ್ತೆ ಬರುತ್ತೆ ನಿಮ್ಗೆ, ಹೌದಾ? ಮೊದಲೇ ಬರುತ್ತಾ? ನೀವು ವ್ಯವಹಾರ ಮಾಡುವಾಗ ಕಾನೂನಿಗೆ ತಿಳಿಸಿರ್ತೀರಾ? ಇಲ್ಲ. ಎಲ್ಲ ಮೋಸ ಹೋದ್ಮೇಲೆ ನೀವು ಸ್ಟೇಷನ್ಗೆ ಅಥವಾ ವಕೀಲರ ಹತ್ರ ಬರ್ತೀರಿ ಅಲ್ವಾ? ಎಲ್ಲ ಮೋಸ ಹೋದ್ಮೇಲೆ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಎಷ್ಟೋ ಜನ ಪ್ರೀತಿ ಪ್ರೇಮ ಅಂತ ಹೇಳಿ ಹೋಗ್ತಾರೆ. ಈ ಪರೀಕ್ಷೆ ಇಲ್ಲದೆ ಯಾರನ್ನೋ ಪ್ರೀತಿ ಮಾಡ್ತೀವಿ, ಯಾರ ಜೊತೆ ಓಡಿ ಹೋಗೋದು. ಇದೇ ಒಂದು ಪ್ರಕರಣ. ಒಂದು 60 ವರ್ಷದ ಒಬ್ರು ಪ್ರಾಯದವರು, 60-65 ವರ್ಷ ಆಗಿರ್ಬೋದು, ಸಣ್ಣ ಹುಡುಗಿ, ಒಂದು 14 ವರ್ಷದ ಹುಡುಗಿಯ ಜೊತೆ, ಅವ್ರಿಗೆ ಗೊತ್ತಿರೋದಿಲ್ಲ, 14 ವರ್ಷದ ಹುಡುಗಿಯ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ, ಮೆಸೇಜ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಾಟ್ಸಪ್ ಅಲ್ಲಿ ಆ ಕಡೆ ಈ ಕಡೆ ಮೆಸೇಜ್ ಹೋಗುತ್ತೆ. ಕೊನೆಗೆ ಓಡಿ ಹೋಗುದು ಅಂತ ಪ್ಲಾನ್ ಮಾಡ್ತಾರೆ. ಅವನೇನ್ ಮಾಡ್ತಾನೆ, ನಿನ್ನ ಮನೆಯಲ್ಲಿರುವಂತಹ ಚಿನ್ನವನ್ನೆಲ್ಲ ತಗೊಂಡು ಬಾ ಅಂತ ಹೇಳಿ ಅವಳಿಗೆ ಹೇಳ್ತಾರೆ, ಆ ಹುಡುಗಿಗೆ. ಆ ಹುಡುಗಿ ಪ್ರೀತಿ ಅಮಲ್ನಲ್ಲಿ ಎಲ್ಲವನ್ನ ಹಿಡ್ಕೊಂಡು ಹೋಗ್ತಾಳೆ. ಹೋಗುವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡುವಾಗ ಆ ಹುಡುಗಿಯ ಚಿಕ್ಕಪ್ಪನೇ ಆಗಿರ್ತಾನೆ. ಇದು ನಡೆದಂತ ವಿಚಾರ, ಗೊತ್ತಾಯ್ತಾ? ಅದನ್ನು ನಾವು ಯೋಚನೆ ಮಾಡಬೇಕಾದ್ದು ತುಂಬಾ ಇದೆ. ಈ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಜನ ಮೋಸ ಹೋಗ್ತಾರೆ, ಎಷ್ಟು ಅವರವರಿಗೆ ಅನುಭವ ಆಗಿರುವಂತದ್ದು, ಇದೆಲ್ಲ ನಮ್ಮ ಹತ್ರ ಬರುವಂತದ್ದು. ಅದಕ್ಕಾಗಿ ನಾನು ಹೇಳುವಂತದ್ದು, ಈ ವಿಚಾರ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಇದರ ಅರಿವನ್ನು ಮೂಡಿಸಬೇಕು. ನೀವು ಮಹಿಳೆಯರು ಶಿಕ್ಷಿತರಾದರೆ, ಒಬ್ಬ ಹೆಣ್ಣು ಮಗಳು ಕಲಿತರೆ ಶಾಲೆಯೊಂದು ತೆರೆದಂತ ಹೇಳಿ, ನಾವು ಜ್ಞಾನವಂತರಾಗಿದ್ರೆ ನಮ್ಮ ಮಕ್ಕಳು ಕೂಡ ಬಹಳ ಒಂದು ಉತ್ತಮ ವ್ಯಕ್ತಿಯಾಗಿ ಮೂಡಿ ಬರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬರೀ ಶಿಕ್ಷಣ ಹೊಂದಿದ್ರೆ ಸಾಕಾಗೋದಿಲ್ಲ. ನೀವು ವಿದ್ಯೆ ಕಲಿತಿದ್ರೆ ಸರ್ಟಿಫಿಕೇಟ್ ಒಂದು ಜಸ್ಟ್ ಪೀಸ್ ಆಫ್ ಪೇಪರ್ ಅಂತ ಹೇಳ್ತಾರೆ, ಅದಿದ್ರೆ ಸಾಕಾಗೋದಿಲ್ಲ. ನಿಮ್ಮ ಬಿಹೇವಿಯರ್ ಏನಿರುತ್ತೆ ಅದು ನಿಮ್ಮ ಶಿಕ್ಷಣವನ್ನು ತೋರಿಸುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ಶಿಕ್ಷಣದ ಜೊತೆಯಲ್ಲಿ ಬಾಳಿ ಬದುಕಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಸಂಸ್ಕಾರದ ಗುಣನಡತೆ ಬಹಳ ಮುಖ್ಯ ಅನ್ನುವಂಥದ್ದು ಅಲ್ವಾ? ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೊಂದು ಬೆಲೆ. ಹಾಗೇನೆ ಕಷ್ಟವನ್ನು ಮೀರಿ ಎದ್ದು ನಿಂತಾಗಲೇ ಬದುಕಿಗೊಂದು ಬೆಲೆ ಅಲ್ವಾ? ತುಂಬಾ ಮಾತಾಡಿದೆ ಅನ್ಸುತ್ತೆ, ಇನ್ನು ತುಂಬಾ ಜನ ಮಾತಾಡ್ಲಿಕ್ಕಿದ್ದಾರೆ. ಹಾಗಾಗಿ ಇಷ್ಟು ಹೊತ್ತು ತಾಳ್ಮೆಯಿಂದ ಸಂಯಮದಿಂದ ನನ್ನ ಒಂದಷ್ಟು ಮಾತುಗಳನ್ನು ಆಲಿಸಿದ್ದೀರಿ. ಹಾಗೇನೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. 3ನೇ ತಾರೀಕು ಫೆಬ್ರವರಿ 3ನೇ ತಾರೀಕು ಜಿಲ್ಲಾ ಮಟ್ಟದ ಮಹಿಳಾ ಮತ್ತು ಮಕ್ಕಳ ಸಂಭ್ರಮೋತ್ಸವ ಅನ್ನುವ ಒಂದು ಕಾರ್ಯಕ್ರಮವನ್ನು ನಾನು ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ರಿಜಿಸ್ಟರ್ಡ್ ಬಾಳ್ತಿಲ ಮತ್ತು ಜವಾಹರ್ ಬಾಲ್ ಮಂಚ್ ದಕ್ಷಿಣ ಕನ್ನಡದ ವತಿಯಿಂದ ಆಯೋಜಿಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಕೃಷ್ಣ ವೇಷ ಸ್ಪರ್ಧೆ, ಸೀತಾರಾಮ ಸ್ಪರ್ಧೆ, ಅದರ ಜೊತೆಗೆ ಚಿತ್ರಕಲಾ ಸ್ಪರ್ಧೆ, ಬೆಂಕಿ ಬೆಳೆಸದೆ ಅಡುಗೆ ಸ್ಪರ್ಧೆ, ಮೆಹಂದಿ ಸ್ಪರ್ಧೆ, ಬೇರೆ ಬೇರೆ ಕಾರ್ಯಕ್ರಮ, ನೃತ್ಯ ಸ್ಪರ್ಧೆಗಳು. ಅದರ ಜೊತೆಗೆ ಇನ್ನೊಂದು ಮಹಿಳೆಯರಿಗೆ ಒಂದು ವಿಶೇಷವಾಗಿ ಅವಕಾಶ ಅಂತ ಹೇಳಿದ್ರೆ ಸ್ವಾದಿಷ್ಟ ಸವಿರುಚಿ. ನೀವೇ ಮನೆಯಲ್ಲಿ ತಯಾರು ಮಾಡಿ ಅಲ್ಲಿ ಪ್ರದರ್ಶನ ನೀಡಲಿಕ್ಕೆ ನಿಮಗೆ ಒಂದು ಮುಕ್ತ ವೇದಿಕೆ. ಈ ಒಂದು ಸ್ಪರ್ಧೆಯಲ್ಲಿ ಆಯ್ಕೆಯಾದಂತ ವ್ಯಕ್ತಿಗಳು ಹೆಣ್ಮಕ್ಳಿಗೆ ಸೀರೆ ಇದೆ, ಪ್ರಥಮ ಬಹುಮಾನ ಸೀರೆ ಇದೆ. ಹಾಗೆ ಬೇರೆ ಬೇರೆ ಸಂವಾದ ಕಾರ್ಯಕ್ರಮಗಳಿದೆ. ಮಹಿಳೆ, ಸಮಾಜ, ಕುಟುಂಬ ಮತ್ತು ಮಾದಕ ವ್ಯಸನ ಮುಕ್ತ ಭಾರತ, ಈ ರೀತಿಯ ಒಂದು ಬೇರೆ ಬೇರೆ ಸಂವಾದ ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇದೆ. ಹಾಗೆ ನೀವು ಇನ್ನೊಂದು ವಿಚಾರ ಹೇಳಬೇಕು. ಡಾಕ್ಟರ್ ಸಂಶದ್ ಅವರು ನಮ್ಮ ಪ್ರತಿ ವರ್ಷ ನಮ್ಮ ಒಂದು ಸಂಸ್ಥೆಯಿಂದ ಗಿರಿಜಾರತ್ನ ರಾಜ್ಯ ಪ್ರಶಸ್ತಿ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಡ್ತೇವೆ. ಹಾಗೇನೆ ನಮ್ಮ ಡಾಕ್ಟರ್ ಸಂಶದ್ ಅವರು ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಜೋರಾಗಿ ಚಪ್ಪಾಳೆ ಕೊಡಿ. ಅವರು ಕೂಡ ಈ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ 5 ಜನ ಇಡೀ ರಾಜ್ಯದಿಂದ ನಾವು ಆಯ್ಕೆ ಮಾಡಿರುವಂತದ್ದು. ಹಾಗೆ ಮಹಿಳೆಯರಿಗೆ ನಿಮಗೂ ಕೂಡ ಮುಂದೆ ಬರ್ಬೋದು, ಅವಕಾಶ ನಿಮಗೂ ಬರಲಿ. ಹಾಗೇನೆ ನೀವೆಲ್ಲ ನಮ್ಮ ಜೊತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.
ಮಹಿಳೆಯರ ಪ್ರಾಮುಖ್ಯತೆ ಬಗ್ಗೆ ನೈಜ ಬಹಳ ಮೌಲ್ಯಯುತ ಮಾಹಿತಿಯನ್ನು ನೀಡಿದ ನಿಮಗೆ ಧನ್ಯವಾದಗಳು. ಇಂದಿನ ಕಾಲದಲ್ಲಿ ವಿದ್ಯಾವಂತರು ಅವಿದ್ಯಾವಂತರು ವಿದ್ಯಾಹೀನರಾಗಿ ಸುಲಭವಾಗಿ ಮೋಸ ಹೋಗುವ ಜಾಲವಾಗಿದೆ ಸೈಬರ್ ಅಪರಾಧ. ಇದೀಗ ತಮ್ಮೆಲ್ಲರ ಮೂಲಕ ಸೈಬರ್ ಅಪರಾಧದ ಬಗ್ಗೆ ಜಾಗೃತಿ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಸುನಿಲ್, ಪೊಲೀಸ್ ಅಧಿಕಾರಿ ಇವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಂತ ಎಲ್ಲರಿಗೂ ಮತ್ತು ಹಾಗೂ ಈ ಕಾರ್ಯಕ್ರಮ ಬಂದಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ, ಇವತ್ತು ಸೈಬರ್ ಅಪರಾಧ ಬಗ್ಗೆ ಇತ್ತೀಚೆಗೆ ಸೈಬರ್ ಅಪರಾಧಗಳು ತುಂಬ ಆಗ್ತಿದ್ದಾವೆ ನಮ್ಮಲ್ಲಿ. ಅದನ್ನು ತಡೆಗಟ್ಟೋ ಕಾರ್ಯಕ್ರಮ ನಾವು ತುಂಬ ಎಲ್ಲ ಕಡೆ ಮನೆ ಮನೆ ಹೋಗಿ ಮಾಹಿತಿ ತಿಳಿಸ್ತಾ ಇದ್ದೀವಿ. ಆದರೂ ಕೂಡ ಕೆಲವೊಬ್ಬರು ಈ ಮೊಬೈಲ್ ಫೋನ್ ಕೆಲವರು ಈ ಮೊಬೈಲನ್ನು ಇನ್ನೂ ಹತ್ರ ಹಾಗೆ ಇತ್ತೀಚೆಗೆ ಎಲ್ಲ ಇನ್ನು ಮೊಬೈಲ್ ಫೋನಲ್ಲಿ ಯೂಸ್ ಮಾಡ್ತಿರಲ್ಲ, ಮೊಬೈಲಲ್ಲೆಲ್ಲ ಆ ಮೊಬೈಲ್ ಫೋನಲ್ಲೆಲ್ಲ ಅನ್ನೋ ಲಿಂಕ್ಸ್ ಎಲ್ಲ ಬರ್ತಿರ್ತವೆ. ಆ ಲಿಂಕ್ ಎಲ್ಲ ಬರಬೇಕಾದ್ರೆ ನೀವೆಲ್ಲ ಕ್ಲಿಕ್ ಮಾಡಿ ಆ ಕ್ಲಿಕ್ ಏನಾದ್ರು ಮಾಡಿದ್ರೆ ಅದರಲ್ಲಿ ದುಡ್ಡು ಕಳ್ಕೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗೆ ಏನಾಗ್ತದೆ, ಕೆಲವೊಬ್ರು ಏನು ಮಾಡ್ತಾರೆ, ಪೊಲೀಸ್ ಇನ್ಫಾರ್ಮ್ ಹಾಕ್ಕೊಂಡು ವಿಡಿಯೋ ಕಾಲ್ ಮಾಡ್ತಾರೆ. ನಿಮಗೆ ವಿಡಿಯೋ ಕಾಲ್ ಮಾಡಿದಕ್ಕೆ ಏನಾಗುತ್ತೆ, ನಿಮಗೆ ನಾವು ಪೊಲೀಸ್ ಅಂತ ಹೇಳಿ ಅವರು ನಿಮಗೆ ಮಾತಾಡಿಸಿ ನೀವು ಏನಾದರೂ ಒಂದು ಆರ್ಡರ್ ಮಾಡಿದ್ದೀರಾ, ಡೆಲಿವರಿ ಮಾಡಿದ್ದೀರಾ ಅಂತ ಹೇಳಿ ಮಾತಾಡ್ತಾರೆ. ನೀವು ಅದಕ್ಕೆ ಗಾಬರಿ ಪಟ್ಕೊಂಡು ಏನು ಮಾಡ್ತೀರಾ, ಅವ್ರು ನಿಮ್ಗೆ ಏನಾದರೂ ಡೀಟೇಲ್ಸ್ ಕೇಳ್ತಾರೆ ನಿಮಗೆ ಅದ್ರ ಬಗ್ಗೆ. ಅವಾಗ ನೀವೇನು ಮಾಡ್ತೀರಾ, ನಿಮ್ಮಲ್ಲಿರೋ ಎಲ್ಲ ಡೀಟೇಲ್ಸ್ ಕೊಡ್ತೀರಾ, ಬ್ಯಾಂಕ್ ಡೀಟೇಲ್ಸ್ ಆಗಲಿ ಏನಾದರೂ ಅದರ್ ಡೀಟೇಲ್ಸ್ ಕೊಡ್ತೀರಾ. ಅವ್ರು ಅದನ್ನೇ ದುರುಪಯೋಗಪಡಿಸ್ಕೊಂಡು ನಿಮ್ಮ ಅಕೌಂಟಲ್ಲಿರೋ ಎಲ್ಲ ದುಡ್ಡುಗಳನ್ನು ಅವರು ತೊಗೋತಾರೆ. ಮತ್ತು ನಿಮಗೆ ಏನಾದರೂ OTP ಬರ್ತದೆ ಮೊಬೈಲ್ಗೆ, ಆ OTPನ ಏನಾದರೂ ನೀವು ಅವ್ರು ಕೇಳೋದಕ್ಕೆ ಕೊಟ್ಟರೆ ಅದು ಆ ರೀತಿ ದುಡ್ಡು ಕಳ್ಕೋ ಚಾನ್ಸಸ್ ಇರ್ತದೆ. ಮತ್ತು ನಿಮಗೆ ಜಾಬ್ ಕೊಡ್ತೀನಿ ಅಂತೇಳಿ ಕೆಲವೊಂದು ಮೊಬೈಲಲ್ಲಿ ಹೇಳ್ತಾರೆ ನಿಮ್ಗೆ ಫೋನ್ ಮಾಡಿ. ನೀವು ಅದಕ್ಕೆ ಏನು ಮಾಡ್ತೀರಾ, ಮನೇಲಿ ಇರ್ತೀರಾ ಅಂಥೇಳಿ ಈ ಕೆಲವೊಂದು ಹೆಣ್ಮಕ್ಳೆಲ್ಲ ಮನೇಲಿ ಇರ್ತಾರೆ, ಏನು ಮಾಡೋದು, ಗಂಡಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತೇಳಿ ಜಾಬ್ಗೋಸ್ಕರ ಅವರಿಗೆಲ್ಲ ಅವ್ರು ಕೇಳೋದಿಲ್ಲ ಡೀಟೇಲ್ ಕೊಡ್ತೀರಾ, ಆಧಾರ್ ಕಾರ್ಡಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಕೊಡ್ತೀರಾ. ಅವ್ರು ಅದನ್ನು ಏನು ಮಾಡ್ತಾರೆ, ನಿಮಗೆ ಕೆಲವೊಂದು ಸ್ಟಾರ್ಟಿಂಗ್ ಅವರೇ ಸ್ವಲ್ಪ ದುಡ್ಡು ಹಾಕ್ತಾರೆ ನಿಮ್ಮ ಅಕೌಂಟಿಗೆ. ಆಮೇಲೆ ನೀವು ಆಸೆ ಪಟ್ಟು ಏನು ಮಾಡ್ತೀರಾ, ಮತ್ತು ಅದಕ್ಕೆ ಹೆಚ್ಚಿಗೆ ದುಡ್ಡು ಬರಬೇಕಂತೇಳಿ ಇನ್ವೆಸ್ಟ್ ಮಾಡ್ತೀರಾ. ಹೀಗೆ ನಮ್ಮ ಠಾಣೆಯಲ್ಲಿ ತುಂಬ ಆ ಥರ ಕಂಪ್ಲೇಂಟ್ಗಳು ಆಗಿದ್ದಾವೆ. ಆ ರೀತಿ ಮಾಡಬಾರ್ದಂದ್ರೆ ನೀವೆಲ್ಲ ಸ್ವಲ್ಪ ಈ ಮೊಬೈಲಲ್ಲಿ ಬರಬೇಕಾ ಅನ್ನೋ ಲಿಂಕ್ಸ್ ಆಗಲಿ ಈ OTPಗಳಲ್ಲಿ ಯಾರೂ ನೀವು ಶೇರ್ ಮಾಡ್ಕೋಬಾರ್ದು ನಿಮ್ಮದನ್ನು. ಮತ್ತು ಕೆಲವ್ರು ಏನು ಮಾಡ್ತಾರೆ, ಬ್ಯಾಂಕಿಂದ ಫೋನ್ ಮಾಡಿದೆ ಅಂಥೇಳಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಹ್ಯಾಕ್ ಆಗಿದೆ ಅಥವಾ ಫ್ರೀಜ್ ಆಗಿದೆ ಅಂತ ಹೇಳ್ತಾರೆ. ಆ ಥರ ಏನಾದರೂ ಆಗಿದ್ದರೆ ನೀವು ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಇಲ್ಲ ಪೊಲೀಸರು ಏನಾದರೂ ಕಾಲ್ ಮಾಡಿದ್ರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಮುಂದೆ ಹತ್ತಿರದ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಇದ್ದರೆ ಅಲ್ಲೋ ಮಾತಾಡಬೇಕು. ಮತ್ತು ಏನಾದರೂ ನಿಮ್ಮ ದುಡ್ಡು ಏನಾದ್ರು ಕಳ್ಕೊಂಡಿದ್ರೆ, ಚಾನ್ಸಸ್ ಏನಾದ್ರು ಕಳ್ಕೊಂಡಿದ್ರೆ 1930 ಕಾಲ್ ಮಾಡಬೇಕು. ನೀವು 1930 ಕಾಲ್ ಮಾಡಿದ್ರೆ ನಿಮ್ಮ ದುಡ್ಡು ಯಾವ ಅಕೌಂಟಿಗೆ ಹೋಗಿದೆಯಲ್ಲ ಆ ಅಕೌಂಟೆಲ್ಲ ಹೋಲ್ಡ್ ಆಗುತ್ತೆ. ಮತ್ತು ಅದು ಒಂದೇ ಅಕೌಂಟಿಗೆ ಹೋಗಿರೋದಿಲ್ಲ, ಅದು ತುಂಬ ಅಕೌಂಟಿಗೆ ಹೋಗ್ತಾ ಇರ್ತವೆ, ಲೇಯರ್ ಯೂಸ್ ಆ ಥರ. ಅದಕ್ಕೆ ನೀವು ಆಗ ಆ ರೀತಿ ಮಾಡಬೇಕಂದ್ರೆ 1930 ಕಾಲ್ ಮಾಡಿ. ಮತ್ತೇನಾದರೂ ಸೈಬರ್ ಅಪರಾಧದಲ್ಲಿ ತುಂಬ ಇದು ಇದ್ದರೆ ನಿಮ್ಮ ಮೊಬೈಲ್ ಫೋನ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಆದರೂ ನಿಮಗೆ ಸೈಬರ್ ಕ್ರೈಮ್ ನಿಮ್ಮಲ್ಲಿ ನಡೆದ್ರೆ, ಈಗ ಕೆಲಸದಲ್ಲಿ ಇರ್ತೀರಾ, ಸಡನ್ ಆಗಿ ನಿಮಗೆ ಕಾಲ್ ಬರ್ಬೋದು, OTP ಕೊಡ್ತೀರಾ. ನೀವು ಕೆಲಸದ ಬರದಲ್ಲಿ ಯಾರು ಕಾಲ್ ಮಾಡಿದ್ದಾರೆ, ಬ್ಯಾಂಕ್ ಅವ್ರು ಕಾಲ್ ಮಾಡಿದಾರಾ ಅಥವಾ ಯಾರಾದ್ರೂ ಆಫೀಸರ್ಸ್ ಕಾಲ್ ಮಾಡಿದಾರಾ, ಪೊಲೀಸ್ ಅವರು ಕಾಲ್ ಮಾಡಿದಾರಾ ಅಂತ ತಿಳ್ಕೊಳ್ಳುವಷ್ಟು ಸಮಯ ನಮ್ಮಲ್ಲಿರುವುದಿಲ್ಲ. ನೆಲ ಒರೆಸ್ಬೇಕು, ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಇದೇ ಆಗಿರ್ತದೆ ತಲೆಯಲ್ಲಿ. ಸೊ ಇದೆಲ್ಲದ್ರಿಂದ ಸಹ ಮುಕ್ತರಾಗಬೇಕಾದ್ರೆ ನಾವು ನಮ್ಮ ತಾಳ್ಮೆಯಿಂದ ಯಾರು ಕಾಲ್ ಮಾಡಿದ್ದಾರೆ, ಏನ್ ಮಾತಾಡ್ತಿದ್ದಾರೆ ಇದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ 1930 ಈ ನಂಬರ್ ಅನ್ನು ಎಲ್ಲರೂ ಸಹ ನೆನ್ಪಿಟ್ಕೊಳ್ಳಿ. ಇದೀಗ ಶ್ರೀಯುತ ಸುಮಂತ್ ರಾವ್ ಸದಸ್ಯರು, ಕರ್ನಾಟಕ ರಾಜ್ಯ ಆಹಾರ ಆಯೋಗ ಬೆಂಗಳೂರು, ಇದೀಗ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವುಮೆನ್ಸ್ ಎಂಪವರ್ಮೆಂಟ್ ಆಫ್ ಡೊಮೆಸ್ಟಿಕ್ ವರ್ಕರ್ಸ್, ಯಾಕಂದ್ರೆ ಡೊಮೆಸ್ಟಿಕ್ ವರ್ಕರ್ಸ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನೊಂದು ಹಾಜರಿರ್ತೀನಿ. ಯಾಕಂತ ಹೇಳಿದ್ರೆ ಮೇಡಮ್ ಸಂಸದ್ ಮೇಡಮ್ನವರು ಪ್ರತಿ ಕಾರ್ಯಕ್ರಮ ಕರೀತಾರೆ. ಅದಲ್ಲದೆ ನಮ್ಮ ಬ್ಯಾಂಕಿನ ಸಭಾಂಗಣದಲ್ಲಿ ಆದಷ್ಟು ಕಾರ್ಯಕ್ರಮಗಳಾಗ್ತವೆ. ಇವತ್ತು ಮೇಡಮ್ ಅದರ ಮೊದಲು ಹೇಳಿದ್ರು ಸೈಬರ್ ಕ್ರೈಮ್ಗೆ ಬಡವರ ಅಂತೇಳಿಯಲ್ಲ, ದೊಡ್ಡವರು ಅದಕ್ಕೆ ಬಲಿಪಶು ಆಗಿದ್ದಾರೆ ತುಂಬಾ ಜನ. ಯಾಕಂತ ಹೇಳಿದ್ರೆ
ನನ್ನ ಬೆಂಗಳೂರು ಆಫೀಸಲ್ಲೇ ನನ್ನ ಒಕ್ಕಲು ನನ್ನ ಇನ್ನೊಬ್ಬರು ಸದಸ್ಯರು ಇತ್ತೀಚೆಗಷ್ಟೇ 54,000 ರೂಪಾಯಿ ಕಳ್ಕೊಂಡಿದ್ದಾರೆ. ಅವರ ಫ್ರೆಂಡ್ಸ್ಗಳಿಗೆ ಒಂದು ಮೆಸೇಜ್ ಹೋಗಿದೆ, ಅರ್ಜೆಂಟಾಗಿ 50,000 ಹಾಕಬೇಕು, ಅವ್ರ ಆಕ್ಸಿಡೆಂಟ್ ಆಗಿದೆ, ಅದರಿಂದಾಗಿ ಅರ್ಜೆಂಟ್ ಕಳಿಸ್ಬೇಕಂತೇಳಿ. ಅವರು ನನ್ನೊಟ್ಟಿಗಿದ್ದಾರೆ ರೋಹಿಣಿ ಪ್ರಿಯಾ ಅಂತ. ಅವರು ಫೋನ್ ಟ್ರೈ ಮಾಡ್ತಿದ್ದಾರೆ. ಇವರು ನಮ್ಮ ಮೇಡಮ್ ಆಗ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ, ವಾಟ್ಸಪ್ ವರ್ಕ್ ಆಗ್ತಾ ಇಲ್ಲ. ಯಾಕೆ ವರ್ಕ್? ನನ್ನ ಮೊಬೈಲಲ್ಲಿ ಕೇಳ್ತಾ ಇದ್ದಾರೆ, ಸುಮ್ಮನೆ ನನ್ನ ವರ್ಕ್ ಆಗ್ತಾ ಇಲ್ಲ ವಾಟ್ಸಪ್ ಅಂತೇಳಿ. ಅಷ್ಟರಲ್ಲಿ ಅವರ ಫ್ರೆಂಡ್ಸ್ಗಳು 50,000 ರೂಪಾಯಿ 3 ಜನ ಹಾಕಿದ್ರಾಗ ಅವರು ಟ್ರೈ ಮಾಡುವಾಗ ಅವನು ಫೋನ್ ಮಾಡಿ ಹೇಳ್ತಾರಂತೆ, ಅವರ ನಂಬರ್ ಸರಿ ಇಲ್ಲ, ನೀವು ಈ ನಂಬರ್ಗೆ ಹಾಕಿ ಅಂತೇಳಿ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ಗೆ 50,000 3 ಜನರು 50,000 ಹಾಕಿದ್ದಾರೆ. ಮಂಗಳೂರದು DD ನನಗೆ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ಇದು ಫೋನ್ ಹ್ಯಾಕ್ ಆಗಿದೆ, ಪೇಮೆಂಟಲ್ಲಿ ಹಾಕ್ಲಿಕ್ಕೆ ಅಂತ ಕೇಳ್ತಾ ಇದ್ದಾರಂತೆ. ಅಷ್ಟರಲ್ಲಿ 3 ಜನರದ್ದು 50,000 3 ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದಾಗಿ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ತಿರುಪತಿಗೆ ರೂಮ್ ಬುಕ್ ಮಾಡ್ಲಿಕ್ಕೆ ಅಂದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಲಿಕ್ಕೆ ಹೋಗೋದು, ಅದಕ್ಕೂ 18,000 ಕಳ್ಕೊಂಡು. ಅದರಿಂದಾಗಿ ದಯವಿಟ್ಟು ಯಾವುದೇ OTP ಗಳಾಗಲಿ ಅಥವಾ ಈ ನಮ್ಮ ಈಗ ರೇಷನ್ ಕಾರ್ಡ್ಗಳಿಗೆ OTP ಬರಬೇಕು, ಮೇಡಮ್ ನಿಮಗೆ ರೇಷನ್ ಕಾರ್ಡ್ ಆಗ್ತದೆ, ನಿಮಗೆ ಹೊಸ ದಂಡ ಸ್ಟಾರ್ಟ್ ಆಗಿದೆ, ನಿಮಗೆ BPL ಕಾರ್ಡ್ ಕೊಡ್ತೇವೆ, ನಿಮಗೆ ಹೊಸದು ರೇಷನ್ ಕಾರ್ಡ್ ಕೊಡ್ತೀವಿ, ನೀವು OTP ಎಲ್ಲ ನಂಬರ್ ಕೊಡ್ಬೇಕು, ನಿಮ್ಮ ಜೆರಾಕ್ಸ್ ಕೊಡಿ ಆಧಾರ್ ಕಾರ್ಡ್ ಅಂತ. ದಯವಿಟ್ಟು ಅಂತ ಯಾವುದೇ ಸ್ಕೀಮ್ಗಳಿಗೆ ನಡೀತಾ ಇಲ್ಲ. ನೀವು ಯಾರು ಆಧಾರ್ ಕಾರ್ಡ್ಗಳನ್ನು ಆದಷ್ಟು ಕೊಡಬೇಡಿ, ಫೋಟೋ ಮತ್ತು ಆಧಾರ್ ಕಾರ್ಡ್ಗಳನ್ನು ಕೊಡಬೇಡಿ, ಮತ್ತು ಆದಷ್ಟು ನಿಮ್ಮ ಮೊಬೈಲಲ್ಲಿ ಬರುವಂಥ ಲಿಂಕ್ಗಳನ್ನು ಓಪನ್ ಮಾಡಲಿಕ್ಕೆ ಹೋಗ್ಬೇಕು. ಅದು ಏನಾಗುತ್ತೆ ಅಂತ ನೋಡಿದರೆ ನಮ್ಮ ಬ್ಯಾಂಕ್ ಅಕೌಂಟ್ 100% ಅವರು ಹ್ಯಾಕ್ ಮಾಡ್ತಾರೆ. ಮಂಗಳೂರಿನ ಪ್ರಖ್ಯಾತ ಬಿಸ್ನೆಸ್ ಮ್ಯಾನ್ಗಳಾಗಲಿ, ಪ್ರಖ್ಯಾತ ರಾಜಕೀಯದವರಾಗಲಿ ಎಲ್ಲರೂ ಕಳ್ಕೊಂಡಿದ್ದಾರೆ ಹಣ. ಅದು ಹೇಳಲಿಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ದೊಡ್ಡ ಜನರು ಮರೆಯೋದಿದೆ. ಅದಕ್ಕೋಸ್ಕರ ನಾನು ಒಮ್ಮೆ ಚಾನ್ಸ್ ಇತ್ತು, ನಾನು ಅದನ್ನು ಬ್ಲಾಕ್ ಮಾಡಿದ್ದಾಗಿ ನಂದು ಸ್ವಲ್ಪ ಹಣ ಉಳಿದಿದೆ. ನೀವು ಆದಷ್ಟು, ಯಾಕಂದ್ರೆ ಬಡವರಿಗೆ ಜಾಸ್ತಿ ಟಾರ್ಗೆಟ್ ಕಮ್ಮಿ ಆದರೂ ಬೇರೆ ವಿಷಯದಲ್ಲಿ ಆದರೂ Low battery, please charge. Power off. ಬೇರೆ ವಿಷಯದಲ್ಲಿ ಟಾರ್ಗೆಟ್ ಮಾಡ್ತಾರೆ. ನೀವು ಕೆಲಸಕ್ಕೆ ಹೋಗುವಲ್ಲಿ ಆಗಲಿ ಎಲ್ಲಿ ಆಗಲಿ ಯಾವುದೇ ಮೇಡಮ್ ಹೇಳಿದಂತೆ ಶೋಷಣೆಗಳಿದ್ದರೆ ದಯವಿಟ್ಟು ನೀವು ಆದಷ್ಟು ಪೊಲೀಸ್ ಕಂಪ್ಲೇಂಟ್ಗಿಂತ ಜಾಸ್ತಿ ಆಗಿ ಶಿಶು ಕಲ್ಯಾಣ ಇಲಾಖೆಯವರ ಅದಕ್ಕೆ ನೀವು ಆದಷ್ಟು ಕಾಂಟ್ಯಾಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರ ಇದು, ಯಾಕಂದರೆ ಆ ಡಿಪಾರ್ಟ್ಮೆಂಟು ನನಗೆ ಬರ್ತದೆ, ಮಕ್ಕಳ ಮತ್ತು ಮಹಿಳಾ ಡಿಪಾರ್ಟ್ಮೆಂಟು ನನಗೆ ಬರುತ್ತೆ. ಇದಕ್ಕೆ ಕಾಂಟ್ಯಾಕ್ಟ್ ಆಗಿ ಅವರು ಆದಷ್ಟು ಅವರಿಗೆ ಸಮಾಲೋಚನೆ ಮಾಡಿ ಸರಿ ಮಾಡ್ತಾರೆ. ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟೇ ಇದಲ್ಲ. ಆದರೆ ನೀವು ಆದಷ್ಟು ನಿಮ್ಮ OTP ನಂಬರ್ಗಳನ್ನು ಕೊಡಬೇಡಿ, ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ ಕೊಡಬೇಡಿ. ಇದು ಕೊಟ್ಟರೆ ಮಾತ್ರ ನಮಗೆ ಜಾಸ್ತಿ ಜನರಿಗೆ ಅಪಾಯ ಆಗೋದು ಅಂತೇಳಿ ಹೇಳ್ತಾರೆ. ಅದೇ ರೀತಿ ಯಾರಿಗೂ ಆದಷ್ಟು ನಿಮ್ಮ ಮೊಬೈಲ್ ನಂಬರ್ಗಳನ್ನು ಕೊಡಬೇಡಿ. ಮೊಬೈಲ್ ನಂಬರ್ಗಳನ್ನು ಪ್ರತಿಯೊಬ್ಬರು ಕೇಳ್ತಾರೆ, ನಿಮ್ಮ ಮೊಬೈಲ್ ನಂಬರ್ ಕೊಡಿ, ನಿಮಗೆ ನಾನು ಫೋಟೋ ಕಳಿಸ್ತೇನೆ, ನಿಮಗೆ ನಿಮ್ಮ ಯಾವುದೇ ಡೀಟೇಲ್ಸ್ ಕಳಿಸ್ತೀನಿ. ಆದಷ್ಟು ಕೊಡಬೇಡಿ, ಅಗತ್ಯ ಇಲ್ಲ ಅಂತ. ಒಂದು ಯಾವುದಿದ್ದರೂ ನೀವು ಮನೆಗೆ ಹೋಗಿ ನೀವು ನಿಮ್ಮ ಮಕ್ಕಳ ಹತ್ರ ಕೇಳಿ, ಅದು ಏನಂತೇಳಿ ತಿಳಿದು ನೀವು ನಂಬರ್ ಕೊಡಿ, ಅಥವಾ ನಿಮ್ಮ ನಂಬರ್ ಯಾವನಿದ್ದರೂ ಬೇರೆಯವರಿಗೆ ಶೇರ್ ಮಾಡಿ. ಶಾಲೆಗಳಿಂದ ಫೋನ್ ಬರ್ಬೋದು, ಅಥವಾ ಆಸ್ಪತ್ರೆಯಲ್ಲಿದ್ದಾರೆ, ನಿಮ್ಮ ಮಗುವಿಗೆ ಏನಾದರೂ ಆಗಿದೆ ಅರ್ಜೆಂಟ, ನೀವು ಇದಕ್ಕೆ ಅಮೌಂಟ್ ಹಾಕಿ ಅಂತ ಹೇಳಿದ್ರು ಯಾರು ಹಾಕಬೇಡಿ. ಅದು ಸೈಬರ್ ಕ್ರೈಮನ್ನು ನಿಲ್ಲಿಸಲಿಕ್ಕೆ ಆದಷ್ಟು ಈಗ ಸರ್ಕಾರದವರು ಮತ್ತು ಪೊಲೀಸ್ನವರು ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಅದೊಂದು ಇಲ್ಲಿ ಕೂತ್ಕೊಂಡು ಯಾರು ಮಾಡೋದಿಲ್ಲ, ಯಾಕಂದರೆ ಅದು ಡೆಲ್ಲಿಯಿಂದ ಮತ್ತು ಪಂಜಾಬ್ನಿಂದೆಲ್ಲ ಉತ್ತರ ಪ್ರದೇಶಗಳಿಂದ ಯಾವ ಹೆಸರುಗಳಿಂದ ಮಾಡ್ತಾರೆ. ಒಳ್ಳೆ ಕನ್ನಡನೂ ಮಾತಾಡ್ತಾರೆ. ಸ್ವಲ್ಪ ಹೊತ್ತಾದ ನಂತರ ಸ್ವಿಚ್ ಆಫ್ ಆಗಿರ್ತದೆ ಮೊಬೈಲ್. ಬೇರೆದು ಹಣ ಕಳ್ಕೊಂಡ ನಂತರ ನಮಗೆ ಆ ಹಣದ ವ್ಯಾಲ್ಯೂ ಗೊತ್ತಾಗುತ್ತೆ. ಅದಕ್ಕೆ ಆದಷ್ಟು ನಾವು ಧೈರ್ಯವಾಗಿ ನಾವು ಯಾವುದೇ ಹೆಜ್ಜೆ ಇಡದೆ ನಿರ್ಭೀತಿಯಿಂದ ಇದ್ದರೆ ನಾವು ಇದರಿಂದ ಪಾರಾಗ್ಬೋದು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಕೊಟ್ಟ ಮೇಡಮ್ಗೆ, ಅದೇ ರೀತಿ ಮೇಡಮ್ಗೆ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ, ಅವಾರ್ಡ್ ಸಿಕ್ಕಿದ್ದಕ್ಕಂತೇಳಿ. ಅವರಿಗಿನ್ನೂ ಜಾಸ್ತಿ ಅವಾರ್ಡ್ ಸಿಕ್ಕಿ ಮನೇಲಿ ಇಡಲಿಕ್ಕೆ ಜಾಗ ಕಮ್ಮಿ ಆಗ್ತದೆ, ಯಾಕಂದರೆ ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದಾರೆ. ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ. ಹಾಗೆ ಎಲ್ರಿಗೂ ನಿಮಗೆ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ, ನಿಮಗೇನು ಸಮಸ್ಯೆ ಇದ್ದರೆ ಮೇಡಮ್ ಹತ್ರ ಹೇಳಿ, ಮೇಡಮ್ಮು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ಈಗ ಹೇಳ್ತಾ ಇದ್ದಾರೆ. ರೇಷನ್ ಕಾರ್ಡು ಹೆಚ್ಚಿನವ್ರದ್ದು ಕ್ಯಾನ್ಸಲ್ ಆಗಿದೆ ಅಂತೇಳಿ. ರೇಷನ್ ಕಾರ್ಡ್ ಖಂಡಿತವಾಗಿ ಯಾರ್ದೆಲ್ಲ
ಈ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತೇಳಿ ಕ್ಯಾನ್ಸಲ್ ಆಗಿದೆ, ಅದನ್ನು ರಿವೋಕ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಮಂತು ಅದಕ್ಕೆ ಈಗ ಅಪ್ಲಿಕೇಶನ್ ಕರೀತಾರೆ, ಇನ್ನು ಅದನ್ನು ರಿವೋಕ್ ಮಾಡಲಿಕ್ಕೆ. ಅದನ್ನು ತಹಶೀಲ್ದಾರ್ ನೋಡಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ದರೆ ಖಂಡಿತವಾಗಿ ರಿವೋಕ್ ಮಾಡಿ ಕೊಡ್ತಾರೆ. ಆಗಲಿಲ್ಲಂದರೆ ಮೇಡಮ್ ಹತ್ರ ಹೇಳಿ ಅದನ್ನು ಮಾಡಿಸ್ತೇವೆ. ಮತ್ತು ಅಂಗನವಾಡಿಗಳಿಗೆ ಏನು ಸಮಸ್ಯೆ ಇದ್ದರೂ ಮೇಡಮ್ ಹತ್ರ ಹೇಳಿ, ಅದು ನಮಗೇ ಬರ್ತದೆ. ಹಾಸ್ಟೆಲ್ಗಳ ಅಡ್ಮಿಷನ್ ಬೇಕಾದರೂ ಮೇಡಮ್ ಹತ್ರ ಹೇಳಿ. ತುಂಬ ಧನ್ಯವಾದಗಳಂತ ಹೇಳ್ತೇನೆ. ಬಹಳ ಅರ್ಥಪೂರ್ಣವಾಗಿ ಮಾಹಿತಿಯನ್ನು ನೀಡಿದ ನಿಮಗೆ ಧನ್ಯವಾದಗಳು ಸರ್. ಇದೀಗ ಶ್ರೀಮತಿ ಸ್ವಾತಿ ಬಂಗೇರ, ಕಾನೂನು ಅಭಿರಕ್ಷಕ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಾಗೃತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ಅದೇ ರೀತಿ ಇಲ್ಲಿ ಸೇರಿರುವ ಎಲ್ಲ ತಾಯಂದಿರಿಗೂ ನನ್ನ ನಮಸ್ಕಾರ. ಸೈಬರ್ ಕ್ರೈಮಿನ ಬಗ್ಗೆ ಆಲ್ರೆಡಿ ನಮ್ಮ ಶೈಲಜಾ ಮೇಡಮ್ ಮತ್ತು ಸುನಿಲ್ ಸರ್ ಹೇಳಿದರು. ಸೈಬರ್ ಕ್ರೈಮ್ ಅಂತ ಹೇಳಿದ್ರೇ ನಮಗೆ ಗೊತ್ತಿರುವಂಥದ್ದು ನೆಟ್ವರ್ಕ್, ಇಂಟರ್ನೆಟ್, ಮೊಬೈಲನ್ನು ಯೂಸ್ ಮಾಡಿ ಕಾನೂನು ಬಾಹಿರ ಚಟುವಟಿಕೆಯನ್ನು ನಡೆಸುವಂಥದ್ದನ್ನೇ ಸೈಬರ್ ಕ್ರೈಮ್ ಅಂತ ಹೇಳ್ತಾರೆ. ಇದರಲ್ಲಿ ವಿದ್ಯಾವಂತರಂತಲ್ಲ, ವಿದ್ಯಾವಂತರು ಎಲ್ಲರೂ ಈ ಜಾಲಕ್ಕೆ ಬಿದ್ದೇ ಬೀಳ್ತಾರೆ. ನಾವು ಕೂಡ ಬಿದ್ದಿರ್ಬೋದು. ಯಾಕೆಂತೇಳಿದರೆ ಇದು ಹೇಗೆ ಆಗ್ತದಂತೇಳಿದರೆ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ನಾನೀಗ ಎಲ್ಲೋ ಹೋಗಿರ್ತೇನೆ, ಅಲ್ಲಿಂದ ಬಂದು ಸ್ಟೇಟಸ್ ಹಾಕಿರ್ತೇನೆ. ಆ ಸ್ಟೇಟಸನ್ನೇ ಯಾರೋ ನೋಡಿಕೊಂಡು ಅದನ್ನು ಮಿಸ್ಯೂಸ್ ಮಾಡುವವರು ಕೂಡ ಇರ್ತಾರೆ. ಅದೇ ರೀತಿ ಇವತ್ತು ನಾನು ಆಫೀಸಿಂದ ಬರುವಾಗ ಕೂಡ ಒಂದು ಮೆಸೇಜ್ ಬಂತು, ಒಂದು ಹುಡುಗಿಯದ್ದು ಕಾಲ್ ಬಂದಿತ್ತು. ಅದರಲ್ಲಿ ನನಗೆ ಥ್ರೆಟ್ ಕೊಡ್ತಾ ಇದ್ದಾರೆ, ನನ್ನನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನಿಜವಾಗಿ ನಮ್ಮ ಕಾನೂನಿನಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋದೇ ಇಲ್ಲ. ಯಾಕೆಂತೇಳಿದರೆ ಅರೆಸ್ಟ್ ಅನ್ನುವ ವರ್ಡಿಗೆ ಒಂದು ಪ್ರೊಸೀಜರ್ ಇದೆ. ಡಿಜಿಟಲ್ ಅರೆಸ್ಟ್ ಅನ್ನೋದೇ ಇಲ್ಲ. ಡಿಜಿಟಲ್ ಅರೆಸ್ಟ್ ಇದೆ ಅಂತೇಳಿ ನಾವು ಹೆದರ್ತೇವೆ. ಒಂದು ಸೈಬರ್ ಕ್ರೈಮಿಗೆ ಬೀಳಲಿಕ್ಕೆ ನಮಗೆ ಎರಡೇ ಮುಖ್ಯ ವಿಷಯ, ಒಂದು ಆಸೆ, ಇನ್ನೊಂದು ಹೆದರಿಕೆ. ಆಸೆ ಇದ್ದಲ್ಲಿ ನಮಗೆ ಇಲ್ಲಿ ಇಷ್ಟು ಅಮೌಂಟು ಸಿಗ್ತದೆ ಅಂತ ಹೇಳುವಾಗ ನಾವು ಇಮಿಡಿಯೇಟ್ ಅದಕ್ಕೆ ಯಾವುದೋ ನಂಬರಿಗೆ ಕಾಲ್ ಮಾಡ್ತೇವೆ, ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗ್ತೇವೆ. ಅದೇ ರೀತಿ ಹೆದರಿಕೆ ಇದ್ದಾಗ ನಾವು ಯಾರಲ್ಲಿ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲೋ ನಮ್ಮದು ವಿಡಿಯೋ ಮಾಡಿ ಪ್ರಚಾರ ಮಾಡ್ತಾರಾ. ರೀಸೆಂಟಾಗಿ ಅದೆಷ್ಟೋ ಕೇಸ್ಗಳು ನಡೀತದೆ. ಆಗಿರುವಾಗ ಇಂಥದ್ದೆಲ್ಲ ನಡೀತದೆ. ನಾನು ಜಾಸ್ತಿ ಸೈಬರ್ ಕ್ರೈಮಿನ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಟೈಮ್ ಕೂಡ ಆಗ್ತಾ ಬಂತು. ನಮ್ಮದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ನಮ್ಮ ಕೋರ್ಟಲ್ಲಿ ನಮ್ಮದು ಆಫೀಸ್ ಇದೆ. ಇಲ್ಲಿ ಉಚಿತ ಕಾನೂನು ಅಥವಾ ಉಚಿತ ಅಡ್ವೊಕೇಟ್ ಗೌರ್ಮೆಂಟಿಂದ ನಿಮಗೆ ಪ್ರೊವೈಡ್ ಮಾಡ್ತೇವೆ. ಯಾರಿಗಾದರೂ ಸಮಸ್ಯೆ ಇದ್ದರೆ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಸಮಸ್ಯೆ ಇರಲಿ, ನಿಮಗೆ ಯಾರಲ್ಲೂ ಹೇಳಲಿಕ್ಕೆ ಆಗಲಿಲ್ಲ ಅಂತ ಇದ್ದ ಸಂದರ್ಭದಲ್ಲಿ ನಮ್ಮನ್ನು ಬಂದು ಭೇಟಿ ಆಗ್ಬೋದು. ಅದೇ ರೀತಿ ಸೈಬರ್ ಕ್ರೈಮಿಗಾಗಲಿ, ಯಾವುದೇ ಡೊಮೆಸ್ಟಿಕ್ ವೈಲೆನ್ಸ್ ಆಗಲಿ, ಸಿವಿಲ್ ಮ್ಯಾಟ್ರ್ ಆಗಲಿ, ಕ್ರಿಮಿನಲ್ ಮ್ಯಾಟ್ರ್ ಆಗಲಿ, ಇಂಥದ್ದೆಲ್ಲ ಪ್ರಾಬ್ಲಮ್ ಬಂದಾಗ ನಮ್ಮನ್ನು ಬಂದು ಭೇಟಿ ಆಗ್ಬೋದು. ಅದೇ ರೀತಿ ರಸ್ತೆ ಸುರಕ್ಷಾ ಅರಿವು ಕೂಡ ನಾವು ಈ ರೀತಿ ಅವೇರ್ನೆಸ್ ಕೊಡ್ತಾನೇ ಇದ್ದೇವೆ. ನಾವು ಸೇಫ್ಟಿಯನ್ನು ಕೂಡ ವೆಹಿಕಲಲ್ಲಿ ಹೋಗುವಾಗ ಅಥವಾ ಬರುವಾಗ ರಸ್ತೆ ಸೇಫ್ಟಿಯನ್ನು ಕೂಡ ನೀವು ಮೇಂಟೈನ್ ಮಾಡಿ ಅಂತ ಹೇಳಿ ನನಗೆ ಈ ಅವಕಾಶ ಕೊಟ್ಟದಕ್ಕೆ ಥ್ಯಾಂಕ್ ಯು. ನಮ್ಮ ಮಾತುಗಳಿಗೆ ಧನ್ಯವಾದಗಳನ್ನ.
ಉಲ್ಲೇಖಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ಸಂಶಯ್ ರವರು ಮಂಗಳೂರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಹಿಳೆಯರೇ, ಅಂಗನವಾಡಿ ಕಾರ್ಯಕರ್ತೆಯರೇ, ಈಗ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿ ಒಂದು ಮೇಡಮಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಂತ ಹೇಳಿದರೆ, ಶೈಲಜಾ ಮೇಡಮು ತುಂಬ ಒಳ್ಳೆಯ ವಾಗ್ಮಿ ಅನ್ನೋದು ಕೇಳಿದ್ದೆ, ಆದರೆ ಅವರ ಮಾತನ್ನು ಕೇಳಿರಲಿಲ್ಲ ನಾನು. ಅದನ್ನು ಇವತ್ತು ಕೇಳುವ ಒಂದು ಅವಕಾಶ ಕೂಡ ಸಿಕ್ತು ಇಲ್ಲಿ. ಈಗಾಗಲೇ ಅವರು ಕಾನೂನಿನ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಾರೆ ನಿಮಗೆ. ಆದರೆ ಅವರು ಹೇಳಿದರು, CDPO ಇಲಾಖೆ ಮುಖಾಂತರ ಆಪ್ತ ಸಮಾಲೋಚನೆ ಮುಖಾಂತರ ಯಾವುದೇ ಒಂದು ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯಲ್ಲಿ ಸಹಾಯವನ್ನು ಪಡ್ಕೊಳ್ಬಹುದು ಅಂತ ಹೇಳಿ. ಹೌದು, ನಮ್ಮ CDPO ಆಫೀಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ನಡೆಯುತ್ತಿರುವ ನಮ್ಮ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ನಮ್ಮದು ವೆಲನ್ಶಿಯಾದಲ್ಲಿದೆ. ನಿಮಗೆ ಯಾರಿಗೆ ಯಾವುದೇ ಸಂಬಂಧ, ಮನೆಯಲ್ಲಿ ಕಿರುಕುಳ ಆಗಿರ್ಬೋದು, ಹೊರಗಿನಿಂದ ಕಿರುಕುಳ, ಯಾವುದೇ ಅತ್ತೆ ಮಾವ, ಹೀಗೆ ಯಾವುದೇ ಸಮಸ್ಯೆ ಇದ್ದರೆ ಕೂಡ ನಮ್ಮ ಕಚೇರಿಗೆ ಬಂದು ದೂರನ್ನು ಸಲ್ಲಿಸ್ಬೋದು. ಯಾಕೆಂತ ಹೇಳಿದರೆ, ಈಗಾಗಲೇ ಮೇಡಮ್ ಹೇಳಿದರು, ಪ್ರತಿಯೊಂದಕ್ಕೂ ಕಾನೂನಿನ ಪರವಾಗಿ ಹೋಗೋದು ಅಲ್ಲ ಅಂತ ಹೇಳಿ. ನಿಮಗೆ ಯಾವಾಗ ಸಹಿಸಲಿಕ್ಕೆ ಆಗೋದಿಲ್ವೋ ಅಂಥ ಸಮಯದಲ್ಲಿ ಮಾತ್ರ ನೀವು ಬರ್ಬೋದು. ಇಲ್ಲಿ ನಾವು ಆಪ್ತ ಸಮಾಲೋಚನೆ ಮುಖಾಂತರ ನಮ್ಮ CDPO ಅವರು ಪ್ರೊಟೆಕ್ಷನ್ ಅಧಿಕಾರಿ ಆಗಿರ್ತಾರೆ. ಅವರು ನಿಮಗೆ ತಮ್ಮ ಆಪ್ತ ಸಮಾಲೋಚನೆ ಮುಖಾಂತರ ಎರಡೂ ಮನೆಯವರನ್ನು ಕರೆಸಿ ನಿಮಗೆ ಸಲಹೆ ಸೂಚನೆಗಳನ್ನು ನೀಡ್ತಾರೆ. ಇಲ್ಲಿ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದಾಗ ಮಾತ್ರ ಅದನ್ನು ಕೋರ್ಟಿನ ಸಮ್ಮುಖದಲ್ಲಿ ನಿಮಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದೆಲ್ಲವೂ ನಮ್ಮ ಇಲಾಖೆಯಿಂದ ನಡೆಯುವಂಥದ್ದು. ಯಾವುದೇ ಹಣ ಖರ್ಚು ಮಾಡಬೇಕಂತಿಲ್ಲ, ಫ್ರೀಯಾಗಿ ಸಿಗುವಂಥದ್ದು. ನೀವು ಯಾರು ಬೇಕಾದರೂ ಇಂಥದ್ದು ಸಮಸ್ಯೆಗೆ ಒಳಗಾದ ಮಹಿಳೆ ಇದ್ದಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯನ್ನು ಸಂಪರ್ಕಿಸಬಹುದು. ನಮ್ಮದು ವೆಲನ್ಶಿಯಾದಲ್ಲಿದೆ. ನಿಮಗೆ ಅಲ್ಲಿಗೆ ಬರಲಿಕ್ಕೆ ಗೊತ್ತಾಗಲಿಲ್ಲ ಅಥವಾ ದಾರಿ ಗೊತ್ತಾಗಲಿಲ್ಲ ಅಂತ ಹೇಳಿದರೆ, ನಿಮ್ಮಲ್ಲಿ ಪ್ರತಿಯೊಂದು ಕಡೆ ನಮ್ಮ ಅಂಗನವಾಡಿ ಕೇಂದ್ರಗಳಿದೆ. ಅಂಗನವಾಡಿ ಕೇಂದ್ರಗಳಲ್ಲಿ ನಮ್ಮ ಕಾರ್ಯಕರ್ತೆ ನಿಮಗೆ ಸದಾ ಹಸನ್ಮುಖಿಯಾಗಿ ಅವರು ನಿಮಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಏನು ಮಾಡಬೇಕು ಅನ್ನೋದು ಸೂಚನೆಗಳನ್ನು ಕೊಡ್ತಾರೆ. ಅವರ ಮುಖಾಂತರ ನೀವು ಸಂಪರ್ಕ ಮಾಡಿಕೊಂಡು ನಮ್ಮ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಇಷ್ಟು ಹೇಳಲಿಕ್ಕೆ ಅವಶ್ಯಕ ಕೊಟ್ಟಂತೆ ಎಲ್ಲರಿಗೂ ಬಹಳ ಚಂದವಾಗಿ ಮಾತಾಡಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯ ಹಂತವನ್ನು ತಲುಪಿದ್ದೇವೆ. ಇದೀಗ ಧನ್ಯವಾದ ಸಮರ್ಪಣೆ ರೇಷ್ಮಾ ರವೀಂದ್ರ ಇವರಿಂದ. ಎಲ್ರಿಗೂ ನಮಸ್ಕಾರ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ, ಇಂದಿನ ಕಾರ್ಯಕ್ರಮಕ್ಕೆ ಸೈಬರ್ ಅಪರಾಧ ಜಾಗೃತಿ ಮಾಹಿತಿಯನ್ನು ನೀಡಿದ ಸುನೀಲ್ ಪೊಲೀಸ್ ಅಧಿಕಾರಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಸ್ವಾತಿ ಬಾಗೇರ್, ಕಾನೂನು ಅಭಿರಕ್ಷಕರು, ನಿಮಗೂ ಕೂಡ ಧನ್ಯವಾದಗಳು. ಹಾಗೆಯೇ ಶ್ರೀಮತಿ ಶೈಲಜಾ ರಾಜೇಶ್, ನ್ಯಾಯಾಧೀಶರು, ನಿಮಗೂ ಹೃದಯಾಂತರದ ಧನ್ಯವಾದಗಳು. ಶ್ರೀಯುತ ಲೋಕೇಶ್ ಭಂಡಾರಿ, ಅಧ್ಯಕ್ಷರು, ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಕಾವೂರು, ನಿಮಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಶ್ರೀಯುತ ಸುಮಂತ್ ರಾವ್, ಸದಸ್ಯರು, ಕರ್ನಾಟಕ ರಾಜ್ಯ ಆಹಾರ ಆಯೋಗ ಬೆಂಗಳೂರು, ನಿಮಗೂ ಆಧಾರದ ಧನ್ಯವಾದಗಳು. ಶ್ರೀಮತಿ ಅನುಪಮ, CODP ಮಂಗಳೂರು, ನಿಮಗೂ ಪ್ರೀತಿಯ ಧನ್ಯವಾದಗಳು. ಡಾಕ್ಟರ್ ಶಂಷದಾ, ಸಂಚಾಲಕಿ, ಸ್ತ್ರೀ ಜಾಗೃತಿ ಸಮಿತಿ ಮತ್ತು ಸೇವಕ ಗೃಹ ಕಾರ್ಮಿಕರ ಸಬಲೀಕರಣದ ಯೋಜನೆ ಮಂಗಳೂರು, ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಯಾವಾಗಲೂ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಜೊತೆಗಿರುವ ಅನೀಶ್ ಶವದ್ ಅವರಿಗೂ ಕೂಡ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ಸೀತಮ್ಮ, ಗೃಹ ಕಾರ್ಮಿಕ ಅಧ್ಯಕ್ಷೆ, ಮತ್ತು ಶ್ರೀಮತಿ ಕವಿತಾ ಶ್ರೀರಾಮ್, ಕಾರ್ಯದರ್ಶಿ, ನಿಮಗೂ ಧನ್ಯವಾದಗಳು. ರೋಷನ್ ನಿಲಯದ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು. ಮಾಧ್ಯಮ ಮಿತ್ರ ಆರಿಫ್ ಕಲ್ಕಟ್, ನಿಮಗೂ ಧನ್ಯವಾದಗಳು ಸರ್. ನೆರೆದಿರುವ ಎಲ್ಲ ಗೃಹ ಕಾರ್ಮಿಕರಿಗೂ, ಸದಸ್ಯರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.